ಕಂಟೆಸ್ಟೆಂಟ್ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಹೋದ್ವಾರ ನಂದಮ್ಮ ಸೂಪರ್ ಸ್ಟಾರ್ ಅವ್ರ ಜೊತೆ ಸೇರ್ಕೊಂಡು ಏನೇನೋ ಸರ್ಕಸ್ ಮಾಡಿ ಒಂದು ಅದ್ಭುತವಾದ ಮಹಾಮಿಲನವನ್ನೇ ಮಾಡಿ ಮುಗಿಸಿದ್ವಿ. ಪಾಪ ನಮ್ಮ ಚಂದ್ರಪ್ರಭಂಗೆ ಡಬಲ್ ಮೀನಿಂಗ್ ಹಾಕಕ್ಕಾಗಿಲ್ಲ, ಮಕ್ಳಿದ್ರು ಅಂತ. ಇನ್ನು ನಮ್ಮ ಲ್ಯಾಂಡ್ ಮಂಜಂಗೆ ದುಷ್ಯಂತಿಗೆ ಡೈಲಾಗ್ ಹೇಳ್ಕೊಡಷ್ಟಲೇ ಸುಸ್ತಾಗ್ಬಿಟ್ಟಿದ್ದ. ಅಂತಂತ ಚಾಲೆಂಜ್ ಗಳನ್ನೆಲ್ಲ ದಾಟಿ ಈಗ ಮತ್ತೆ ನಿಮ್ಮೆಲ್ಲರನ್ನ ನಗ್ಸೋದಕ್ಕೆ ನಮ್ಮ ಟೀಮ್ ರೆಡಿ ಆಗಿದ್ದಾರೆ. ಟೀಮ್ ಆರ್ ಯು ರೆಡಿ? ಇವತ್ತಿನ ನಗುವಿನ ಜರ್ನಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್, ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಸ್ಟೇಜ್. ಸರ್ ಹಲೋ ಹಲೋ ನಮಸ್ಕಾರ. ಓಕೆ ಸರ್, ಏನ್ ಮಾಡ್ಲಿಲ್ಲ ಇವತ್ತು? ಟ್ಯಾಮ್ ಮಾಡ್ಲಿಲ್ಲಲ್ಲ ಸರ್? ಯಾರು ಮಾಡ್ಲಿಲ್ಲ ಏನ್ರಿ ಅಲ್ಲ ಸರ್, ಅದನ್ನ ಪ್ಯಾನ್ ಅಂತೀರಲ್ಲ ಸರ್? ಹಲೋ, ಹಾ ಏನು ದಿನ ಒಬ್ರೆ ಪ್ಯಾ ಮಾಡಕ್ಕಾಗತ್ತಾ? ಅಲ್ಲ ಅವ್ರು ಮಾಡ್ತಾರಲ್ಲ ಅದಕ್ಕೆ ಕೇಳ್ದೆ. ಮಾನಸ, ಶುಂಠಿ ಬೆಳೆಯೋ ಮಾನಸ ಅವರು. ಶುಂಠಿ ಬೆಳ್ಳುಳ್ಳಿ ಮಾಂಸ ಹೆಂಗದು? ಬೆಳೆಯೋ ಮಾನಸ. ಓ, ಶುಂಠಿ ಬೆಳೆಯೋ ಮಾಂಸ. ಓಕೆ, ಚಚ್ಚು ಬಿಸಾಕೋ. ಚಚ್ಚಿದ್ರೆ ಹೋಗ್ಬಿಡ್ತದೆ, ಸುಮ್ಮನೆ ಹಲೋ, ಕೂತ್ಕೊಳ್ಳಿ. ಏನಪ್ಪ ಪಕ್ಕದಲ್ಲಿರೋರು ಯಾರು ಚಚ್ಚಿ ಬಿಸಾಕಕ್ಕೆ? ಪ್ಯಾ ಅಂತಿದ ತಕ್ಷಣ ಎಗರ್ಬೇಕಮ್ಮ. ಓಕೆ ರೆಡಿ ಸರ್? ಸಾಂಗ್ ಸೌಂಡ್ ಪ್ಲೇಸ್. ಅದಷ್ಟು ಮಾತ್ರ ಹಾಕ್ರಿ. ಸಾರ್, ಅಕ್ಕ 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 ನೋಡಿದ್ರ ನಿಮಗೆ ಇದು ಮಾನಸ ಒಬ್ಬರದೇ ಅಲ್ಲ, ಐಡಿಯಾ ಯಾರ್ದೋ ಸ್ಕೆಚ್ಚು. ನಾ ಏನಾರು ಮಾತಾಡಿದ್ದಮ್ಮ? ಏನೋ, ಮಾನಸ ಏನೋ, ಒಟ್ಟಲ್ಲಿ ಥ್ಯಾಂಕ್ ಯು. ಸಾಧು ಸರ್ಗೆ ಆಕ್ಚುಲಿ ಕ್ವಶನ್ ಪೇಪರ್ ಯಾರಾದ್ರೂ ಕೊಡ್ಲಿ, ಯಾವ್ದಾದ್ರೂ ಕೊಡ್ಲಿ, ಆನ್ಸರ್ ಮಾತ್ರ ಒಂದೇ ಅವ್ರದ್ದೇ ಆಗಿರುತ್ತೆ. ಕಡಿಮೆ ಬಹಳ ಒಳ್ಳೆ ಜೋಶಲ್ಲಿ ಇದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತೆ ಇದೇ ವೇದಿಕೆಯಲ್ಲಿ ಇನ್ನೊಂದ್ಸಲ ಹೇಳ್ಬೇಕು, ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ನಮ್ಮ ಅರೆ ಸಾಧು ವಾ. ಸರ್ ಇವತ್ತು ಇದು ದೊಡ್ಡ ಬಂದಿದ್ದಾರೆ. ಚಪ್ಪಾಳೆ ಬರ್ಲಿ ಅವ್ರಿಗೆ. ಅವ್ರಿಗೆ ನಾವು ತುಂಬ ಹೃದಯದಿಂದ ಇಂಡಸ್ಟ್ರಿ ಪರವಾಗಿ ನಾವು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಕಂಗ್ರಾಚುಲೇಷನ್ ಸರ್, ತುಂಬಾ ಹೆಮ್ಮೆ ಆಗುತ್ತೆ. ನಿಮ್ಮ ಜೀವನದ ಜರ್ನಿ ಕೂಡ ತುಂಬಾ ಸಿಂಪಲ್ ಆಗಿ ಏನಲ್ಲ. ಇವತ್ತು ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲಿ ಚಪ್ಪಳೆ ತಟ್ಟರು. 90 ವರ್ಷ ತುಂಬಿರುವಂತ ಈ ತರದ ಸಂದರ್ಭದಲ್ಲಿ ನೀವು ಕನ್ನಡ ಚಿತ್ರರಂಗ ಅಕಾಡೆಮಿಯ ಅಧ್ಯಕ್ಷರಾಗಿರೋದು ನಮ್ಮೆಲ್ಲರ ಹೆಮ್ಮೆ ಹಾಗೂ ಈ ವೇದಿಕೆಗೂ ಒಂದು ದೊಡ್ಡ ಕಳಸ ಅಂತ ಹೇಳಿ ಇವತ್ತು ಡಿಕ್ಕಿ ಹೊಡೆದಿದ್ದಕ್ಕೂ ಒಂದು ಗೌರವ ಬಂತು. ನಮ್ಮ ಇಡೀ ಗಿಚ್ಚಿಗಿಲಿಗಿಲಿ ತಂಡದಿಂದ ನಿಮಗೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಈ ಗುಚ್ಛ ನಿಮ್ಗೆ. ಒಳ್ಳೆ ಚಪ್ಪಾಳೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಚೇರ್ಮನ್ ಆಗಿ ನನ್ನ ಗುರುತಿಸಿ ಕೊಟ್ಟಿದ್ದಾರೆ. ನನಗೊಂದೇ ಒಂದು ಆಸೆ ಇದೆ, ಎಲ್ಲ ಕಲಾವಿದರಿಗೆ, ಸಂಗೀತಗಾರರಿಗೆ ಎಲ್ರಿಗೂ ಪೆನ್ಷನ್ ಬರೋ ಥರ ಮಾಡಬೇಕು ಅನ್ನೋದು ಮಹಾದಾಸೆ ನನಗೆ. ಯಾಕೆಂದರೆ ಎಷ್ಟು ಕಲಾವಿದರು 100 ಜನರಲ್ಲಿ ಒಬ್ಬರು ಒಂದು ಮನೆ ಕಟ್ಟಿರ್ಬೋದು, ಅದು 30-40ನೇ. ಸುಮಾರು ಕಲಾವಿದರು ಇವತ್ತು ನಿರಾಶ್ರಿತರು ಅಂಥವ್ರನ್ನೆಲ್ಲ ಗುರುತಿಸಿ ನಮ್ಮ ಅಕಾಡೆಮಿ ಥ್ರೂ ಗೌರ್ಮೆಂಟ್ಗೆ ಶಿಫಾರಸ್ ಮಾಡಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೊಂದೇ ಇರೋದೇ. ಅಷ್ಟೇ ಟೈಮು ಏನಾದ್ರು ಒಂದು ಕೆಲಸ ಸರಿಯಾಗಿ ನೆರವೇರಿಸಿ
ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೊಕ್ಕೆ ಅವನೇ ಇಟ್ಕೊಂಡ ಸರ್. ತೊಳಿ ಸರ್, ತೊಳಿ ಸರ್. ಗೊತ್ತಾಯ್ತು ಬಿಡಪ್ಪ. ತೊಳಿ ಸರ್. ಇವತ್ತಿನ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ನಮ್ಮ ಪ್ರಾಬ್ಲಮ್ ಏನ್ ಬೇಕಾದ್ರೂ ಆಗೋಗ್ಲಿ ರೀ, ಫ್ರೆಂಡ್ ಕಷ್ಟ ಅಂತಂದ್ರೆ ನಾವು ಸಹಾಯ ಮಾಡ್ಲೇಬೇಕು. ಅದೇ ನಮ್ಮ ಪ್ರಾಬ್ಲಮ್ಮೇ ಫ್ರೆಂಡ್ ಪ್ರಾಬ್ಲಮ್ ಆಗೋದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಚಿಲ್ಲರ್ ಮಂಜು, ಸೌಮ್ಯ, ದೀಕ್ಷಾ ಹಾಗೂ ನಂದೀಶ್ ಆನ್ ಸ್ಟೇಜ್. ಏನ್ ಜೋಡಿ, ಏನ್ ಜೋಡಿ. ಇದು ಬಾಂಡಿಂಗ್ ಆದ್ರೆ ಮಚ್ಚ. ಲೋ ಮಗ, ಏನೋ ಲೆಟರ್ ಕೊಡ. ಲೇ US ಅಲ್ಲಿ ಜಾಬ್ ಏನೋ? ಮಚ್ಚ ಕಂಗ್ರಾಟ್ಸ್ ಕಣ, ಕಂಗ್ರಾಟ್ಸ್ ಕಣಲೇ. ಚಿಲ್ಲರ್, ಯಾಕೋ US ಜಾಬ್ನ ಅರ್ಧ ಬಿಸಾಕ್ತೆ? ನಾನು ಹೋಗಲ್ಲ ಮಚ್ಚ. ಯಾಕೆ ಪೇಮೆಂಟ್ ಏನಾದ್ರು ಕಡಿಮೆ ಆಯ್ತಾ? 2.5 lakh, 2.5 ಲಕ್ಷ ತಿಂಗಳಗ ಪರ್ ಡೇ. ದಿನಕ್ಕೆ 2.5 ಲಕ್ಷ ಕೊಟ್ಟರು ಹೋಗಲ್ವಲ್ಲೋ? ಓ, ಮೋಸ್ಟ್ ನಿಂಗ್ ಲ್ಯಾಂಗ್ವೇಜ್ ಸಮಸ್ಯೆ ಇರಬೇಕು. ನಿಂಗೆ ಗೊತ್ತಲ್ವೇನೋ, ಐ ನೋ 10 ಲ್ಯಾಂಗ್ವೇಜಸ್. ಐ ನೋ, ಬಟ್ ಏನಾದ್ರು ಫುಡ್ ಗಿಟ್ ಏನಾದ್ರು ಸಮಸ್ಯೆ ನಾ ಪ್ರೊಡಕ್ಷನ್ ಊಟನೇ ಇಷ್ಟು ಚೆನ್ನಾಗಿ ತಿಂತೀನಿ. ಅದ್ರ ಬಗ್ಗೆ ಮತ್ ಎಲ್ಲ ಇದ್ಕೊಂಡು ಏನಕ್ಕೋ ಹೋಗಲ್ಲ? ಅಲ್ಲಿ ನೀನಿರಲ್ಲ ಲ್ಯಾಗು. ಜರವಿದು ಉಳಿನ ಜನ್ಮವ ಮರವನೇ ಮರಿ. ಹಲೋ ಅಪ್ಪಾಜಿ, ಬೇಡ 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 ಮಗ. ಏನ್ ಬೇಡ ಅಂತಿರೋದು? ನಮ್ಮ ಆಸ್ತಿ ಎಲ್ಲ ಪಾಲಾಗ್ತದೆ ಅಂತ ಕಣೋ. ನನ್ಗೆ 50 ಕೋಟಿ ಬಂದಿದೆ ನನ್ನ ಪಾಲ್ಗೆ, ನನಗೆ ಬೇಡ ಅಂತ ಹೇಳ್ಬಿಟ್ಟೆ. 50 ಕೋಟಿ ಆಸ್ತಿ ಬಂದ್ರು ಯಾಕೋ ಹೋಗಲ್ಲ ಅಂತಿದ್ಯಾ? ಬೆಲೆ ಕಟ್ಟಕ್ ಆಗ್ದಿರೋ ಆಸ್ತಿ ನೀನಿರ್ಬೇಕಾದ್ರೆ ನನಗೇನು? ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ, ನಾನುವೇ ಮನ್ಸನ್ನು ಒಸಿ ನಂಗುನು ಖುಷಿ ಉಳ್ಸಯ್ಯ. ಮಚ್ಚ ಬರ್ತೀನಿ ಕಣ, ಮತ್ತೆ ಸಿಗ್ತೀನಿ. ಚಿಲ್ಲ 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 ಚಿಲ್ಲ. ಅಯ್ಯಪ್ಪ, ಚಿಲ್ಲ, ನೀನ್ ಏನಕ್ಕೆ ಪದೇ ಪದೇ ನನಗೆ ಎಷ್ಟು ನೋವಾಗುತ್ತೆ ಕಣೋ. ಅಯ್ಯೋ ಅಯ್ಯಪ್ಪ. ಮಗ, ಯಾಕೋ ಪದೇ ಪದೇ ಬೀಳ್ತೀಯ? ನಾನ್ ಪ್ರತಿ ಸಲ ಬಿದ್ದಾಗ್ಲು ನೀ ಬಂದ್ ಸಮಾಧಾನ ಮಾಡೋದು ನನ್ ತಾಯಿನೇ ನೆನಪಾಗುತ್ತೆ ಕಣೋ. ಅಮ್ಮನೇ ಇಲ್ಲದ ಹೊರಗನೆ ಮರಸಿದೆ, ಸುತ್ತಿರೋ ಕೈಯಾದೆ ನೀ, ಹೆದ್ದ ತಾಯಿಗೂ ಮಿಗಿಲಾದೆ ನೀ. ಲ್ಯಾಗು, ಏ ಲ್ಯಾಗು, ಏನೋ ಕೇಳಿದ್ರು ಕೇಳ್ತಾ ರೀತಿ ಹೋಗ್ತಾ ಇದೀಯಾ? ಚಿಲ್ಲ, ನೀನ್ ಲ್ಯಾಗು ಅಂತ ಕರೆದ್ರೆ ನಮ್ಮಪ್ಪ ಮಗು ಅಂತ ಕರೆದಂಗ. ಹಲೋ, ಏನು? ಹೌದಾ? ಯಾವಾಗ? ಯಾವಾಗ? ಏನಾಯ್ತು? ಕಟ್ ಮಾಡ್ಬಿಟ್ರಂತೆ ಕಣೋ. ಕಟ್ ಮಾಡ್ಬಿಟ್ಟ? ಬೆಳಿಗ್ಗೆ ಮನೇಲಿ ಯಾರು ಇರ್ಲಿಲ್ವಂತೆ. ಯಾರು ಇರ್ಲಿಲ್ವ? ಯಾರಿಗೋ ಯಾರೋ ಏನಾಯ್ತು? ರೀಚಾರ್ಜ್ ಇಲ್ಲ ಅಂತ ಮನೆ ಕೇಬಲ್ ಕಟ್ ಮಾಡ್ಬಿಟ್ರಂತೆ ಕಣೋ. ಹೋಗಲೇ. ಹಲೋ, ಏನು ಮುಗ್ದೋಯ್ತಂತ? ಮಗ ಮುಗ್ದೋಯ್ತಂತ ಕೇಳಲ್ವೇನೋ? ಇನ್ನೇನು ರಾತ್ರಿ ಎಲ್ಲ ವಿಡಿಯೋ ನೋಡಿರ್ತೇನೆ, ನೆಟ್ಟು ಮುಗ್ದೋಗಿರುತ್ತೆ.
ಹಂಗಲ್ಲ ಕಣೋ, ನನ್ ಜೀವನಾನೇ ಮುಗಿದೋಯ್ತಂತೆ ಕಣೋ, ಜೀವನಾನೇ ಮುಗಿದೋಯ್ತು. ಏನಾಯ್ತು ಚಿಲ್ಲರ್, ಯಾಕೋ? ಮಗ, ನಮ್ 10th ಕ್ಲಾಸ್ಮೇಟು ಸಂಜನಾ ಇದ್ಲಲ್ಲ, ಓ, ಉಂಡಿ ಸಂಜನಾ. ಅಯ್ಯೋ, ಅವಳು ನಾನು ಎಷ್ಟು ಸಾರಿ ಸಿನಿಮಾ ಕರ್ಕೊಂಡು ಹೋಗಿದ್ದೀನಿ ಗೊತ್ತೇನಾ? ಬರೇ ಕಾರಣ ಸೀಟಲ್ಲೇ ಕೂತು ಸಿನಿಮಾ ನೋಡ್ಬಿಟ್ಟಿದೀವಿ. ಈ ಶ್ರೀಮಂತರು ಈ ನಾಯಿನ ಪಾರ್ಕ್ ಕರ್ಕೊಂಡೋಗಿ ಸುತ್ತಾಡಿಸ್ತಾರಲ್ಲ, ಹಂಗ ಸುತ್ತಾಡಿಸ್ಬಿಟ್ಟಿದೆ ಕಣ. ಎಲ್ಗದ ಕರ್ಕೊಂಡು ಹೋಗ್ಬಿಟ್ಟಿದ್ರಿ, ಟ್ರಿಪ್ ಗಿಪ್ ಫುಲ್ ಜಾಲಿ. ಏನ್ ಮಾತಾಡ್ತಿದೀಯೋ ನೀನು? ಮಗ, ಅವಳು ಯಾರಾದ್ರೂ ಮದುವೆ ಆಗೋ ಹುಡುಗ ಇದ್ರೆ ಅವನಂತ ಬಕ್ರ ಇನ್ನೊಬ್ಬಿಲ್ಲ ಕಣ. ಲೋ ಮಗ, ನಾನು ಮಗ ನೀನು ಅವಳು ನಾನೇನು ಮಾಡಿಲ್ಲ ಕಣ, ನಾನೇನು ಮಾಡಿ. ನೀನೇನು ಮಾಡಿಲ್ಲ ಅಂತ ಕೂಡ ನಂಬೋಂತ ದಡ್ ನನ್ ಮಗ ಅಲ್ಲ ನಾನು. ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವಳ ಫ್ರೆಂಡು ಸೌಮ್ಯ ಇದ್ದಾಳ. ಚಿಲ್ಲದೆ ಎತ್ತಳ ಮಾಡಿದೆ ಸೌಮ್ಯ ಹಿಂಗೆ. ಇಲ್ಲ ಕಣ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಕ್ ಬಂದೆ. ಇದನ್ನ ಮೊದ್ಲೇ ಹೇಳಿ ಸಾಯೋದಲ್ವೇನೋ, ನಾಯಿ ಜೀವ ಬಾಯಿ ಬಂದ್ಬಿಟ್ಟಿತ್ತು. ಮಗ, ನಾನ್ ಸೌಮ್ಯನ್ ಲವ್ ಮಾಡ್ತಿದ್ದೀರಿ ಕಣೋ. ಇಷ್ಟ ದಿನ ನನ್ನ ಎದೆ ಮೇಲೆ ಆಟ ಆಡ್ದೋಳು ಇವತ್ತು ಹಸೆಮಣೆ ಮೇಲೆ ಕೂತಿದ್ದಾಳ ಕಣೋ. ಬಿಡ, ಒದ್ದೆ ಆದ್ಮೇಲೆ ಎದ್ದು ಬರ್ತಾಳೆ. ಹಸೆಮಣೆ ಅಂದ್ರೆ ನೀರ್ ಹಾಕಿರೋ ಮನೆ ಅಲ್ಲ ಕಣೋ, ಮದುವೆ ಆಗಕ್ ರೆಡಿಯಾಗಿ ಹಸೆಮಣೆ ಮೇಲೆ ಕೂತಿದ್ದಾಳೆ ಅಂದೆ. ಹೌದಾ ಮಗ, ಅವಳಿಲ್ಲ ಅಂದ್ರೆ ನಾವ್ ಬದುಕಿರಲ್ಲ ಕಣೋ, ಸತ್ತೋಗ್ಬಿಡ್ತಿಲ್ಲ. ನಾನಿಲ್ಬೇಡ, ಮೆಟ್ ಮೆಟ್ಟಲ್ ಹೊಡೆದ್ಬಿಡ. ನಾನಿಲ್ಬೇಡ, ಅದಕ್ಕೆ ಸಾಯೋದೇನೋ. ಸಾಯಕ್ ಹೋಗ್ಬೇಡ ಕಣ ಚಿಲ್ಲಾರ್. ನೀರಿಲ್ದಿರೋ ಶಿಪ್ಪು, ನೀನಿಲ್ದಿರೋ ಫ್ರೆಂಡ್ಶಿಪ್ಪು ನನಗ್ ಬೇಕಾಗಿಲ್ಲ ಕಣ. ಲೇ ಚಿಲ್ಲರ್, ನಿನಗೋಸ್ಕರ ಅವಳು ಎಂತ ಶ್ರೀಮಂತ ಹುಡುಗಿ ಆಗಿರ್ಲಿ, ಎತ್ತಾಕ ಬಂದು ನಾನ್ ನಿನಗ್ ಮದುವೆ ಮಾಡಿಸ್ತೀನಿ ಕಣ. ಇದು ಕಣ ಫ್ರೆಂಡ್ಶಿಪ್ ಅಂದ್ರೆ. ಬಾ ಮಗ, ಹೋಗೋಣ, ನಡಿ ಬಾ. ಯಾರೋ ನಿನ್ ಹುಡುಗಿ? ಅವಳ ನಡಿ ನಡಿ. ಬಾ 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 ಬಾ. ನಮ್ಮ ಕರೆದು ಕೂಡ ಹೋಗ್ತಾ ಇದೀಯಾ? ನಾನು ಮದುವೆ ಆಗ್ಬೇಕು. ಮದುವೆ ಆಗ್ಬೇಕ? ಹೋಗಮ್ಮ ಕಡೆಗೆ. ಮದುವೆ ಆಗ್ತಿರಲ್ಲ ಇವಳಲ್ಲ ಕಣ. ಮತ್ತೆ ಇಷ್ಟೊಂದ್ ಜನ ಅವರೆಲ್ಲ ಏನು ಮಾಡೋದು? ಎಲ್ಲ ಕೆಡ್ಸ್ಕೊಬಿಡ ಕಣ. ಬಾ. ನೀವೆಲ್ಲ ಯಾರ ಕಡೆಯವರು? ಗಂಡಿನ ಕಡೆಯವರ? ಅಲ್ಲಿ ಕುಡಿದು ಗೊಬ್ಬರ ಎಲ್ಲ ಹಾಳು ಮಾಡ್ತಾವನೆ, ಊಟದೆಲ್ಲ ವಾಂತಿ ಮಾಡ್ತಾವನೆ. ಹೋಗ್ರಿ, ಹೋಗಿ ಎಲ್ಲ ಇಲ್ಲ ಈ ಕಡೆ ಹೋಗ್ರಿ. ಹಲೋ, ಗುಂಗುರು, ಇವೆಲ್ಲ ಯಾವ ತಗೊಂಡು ಹೋಗ್ತಾರೆ? ನಡಿ ಬಾಗ ನಡಿ, ಅಯ್ಯೋ ಕರೆದು ಬಿಟ್ಟು ಸುಮ್ಮನೆ ಮಾಡ್ಕೊಂಡು ನೋಡ್ಕೊ ನೋಡ್ಕೊ ಚಂದ್ರಪ್ಪ. ಯಾರ ನಿನ್ನ ಹುಡುಗಿ? ಮಂಜು, 5 ವರ್ಷದ ಮುಂಚೆ ಮಾತಾಡಕ್ ನಿಲ್ಸ್ತೋನು, ಇವಾಗ ಬಂದಿದ್ಯಲ್ಲೋ? ನಾನಲ್ಲ, ಆಕ್ಚುಲಿ ಅವ್ನು ಕೇಳೋದು. ಮಂಜು, 5 ತಿಂಗಳು ಮುಂಚೆ ಮಾತಾಡ್ಸಕ್ ನಿಲ್ಸ್ತೋನು, ಈಗ ಬಂದಿದ್ಯಲ್ಲೋ? ಸೇಮ್ ಡೈಲಾಗ್ ಸರ್, ಚೂರ್ ರೀರೈಟ್ ಮಾಡ್ಕೊಂಡಿದ್ದಾಳ ಅಷ್ಟೇ. ಕಮಾನ್ ಮಗ, ಕಮಾನ್, ಬಾ 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 ಬಾ. ಈ ಕಡೆ ಸೌಮ್ಯ,
ಶಂಭೋ ಶಿವ ಶಂಭೋ. ಯಾರ ಕಾರ್ತಿ ಮದುವೆಯಾಗ ಹುಡುಗಿ ತಕೋಯ್ತವನೆ. ಸರಿ ತಿರ್ಸಿ. ಶಿವ ಶಿವ ಶಂಭೋ. ಮಗ ಬಾರು ಲೋ, ಮಗ ತಾಳಿ ಕಟ್ಟು ಹಿಂಗ ಅಂದ್ರೆ ನಾನು ಓಡಿಸ್ಕೊಂಡೇ ಬರ್ತಿರ್ಲಿಲ್ಲ ಮಗ. ನಡಿಯೋ ನಡಿ. ಅಯ್ಯೋ ಅಯ್ಯೋ ದೇವಸ್ಥಾನ ದೇವಸ್ಥಾನ ಹೋಗ್ಬೇಕು ಕಣ. ಬಾರೋ ದೇವ್ರು ಇಲ್ಲೇ ಇದಾರೆ ಬಾರೋ. ಆಶೀರ್ವಾದ ಮಾಡಿ. ಓಯ್ ಅಲ್ಲಿ ತಗೋ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಜಗಡಂ ಜಗಡಂ ಜಗಡಗಡಂ ಜಗಡಂ ಜಗಡಂ ಜಗಡಗಡಂ. ಮಗ ಲ್ಯಾಗು ನೋವಾಗ್ತಿದ್ಯೇನೋ? ನೋಡಮ್ಮ ಹುಚ್ಚ ಹುಡ್ಗ, ನೋವಾದ್ರೆ ಅಮ್ಮ ಅನ್ನೋದ್ ಬಿಟ್ಟು ಚಿಲ್ಲರ್ ಅಂತ ಕೂಗ್ತಾವನೆ ಇನ್ನು. ಲೋ ಮಗ, ಆ ದೇವ್ರು ನಮ್ಮಿಬ್ರು ಒಂದ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ದೇವ್ರ ತರ ಬಂದ್ ನೀನ್ ಒಂದ್ ಮಾಡ್ಬಿಟ್ಟೆ ಕಣ. ನನ್ ಕರ್ತವ್ಯ ಕಣ ಚಿಲ್ಲ. ಹೋಗ ಹುಚ್ಚ ನನ್ ಮಗನೇ. ಚಿಲ್ಲ ಅಳ್ಬೇಡ ಕಣ, ಅಳ್ಬೇಡ ಕಣ, ಅಳ್ಬೇಡ. ನೀನ್ ಯಾಕ ಮಾಡ್ತಾ ಇದೀಯಾ? ನನ್ ಯಾರನ್ನೋ ಮದುವೆಯಾಗಿ ಹುಟ್ಟೋ ಮಗುಗೆ ಚಿಲ್ಲರ್ ಅಂತ ಹೆಸರಿಡ್ಬೇಕಂತಿದ್ದೆ, ಆದ್ರೆ ನೀವು ಚಿಲ್ಲರ್ನೇ ಮದುವೆ ಮಾಡಿ ಅವನ್ ಕೈಲೇ ಮಗು ಆಗೋ ತರ ಮಾಡಿಸಿದ್ರಿ. ಮದುವೆ ಮಾಡ್ಸಿದ್ರಮ್ಮ, ಆಗೋದು ಬಿಡೋದು ಅವನ ಕೈಲಿದೆ. ಮಗ ಚಿಲ್ಲ, ನೀನ್ ಕಷ್ಟಪಟ್ಟಿದ್ಕೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ಕೆಲ್ಸ ಮಾಡ್ಬೇಕು. ಹ್ಞೂ ಮಗ. ಆಯ್ತು ಮಗ. ಅದಕ್ಕೆ ಜ್ಯೋತಿಷ್ಯರು ಹೇಳಿದ್ದಾರೆ, ಇವತ್ ರಾತ್ರಿ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ, ಮುಗಿಸ್ಕೊಳ್ಳಿ ಅಂತ. ಜ್ಯೋತಿಷ ಹತ್ರ ಡಬಲ್ ಮೀನಿಂಗ್ ಮಾಡ್ಬೇಡ. ಅದಕ್ಕೆ ಅವನೇ ಮಂಜು ಅನ್ನೋ ಹೆಸರಿಗೆ ಒಂದು ಗತ್ತಿದೆ ಮಗ. ಇವತ್ ನಿಮ್ಮನೇಲಿ ಫಸ್ಟ್ ನೈಟ್ ಮಾಡ್ಕೊಳ್ಳುವ ಅಂತ. ಬೇಡ ಬೇಡ ಬೇಡ, ಇಲ್ಲೇ ಪಕ್ಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲ್ ಇದೆ, ಅಲ್ಲೇ ಎಸಿ ರೂಮ್ ಬುಕ್ ಮಾಡಿದೀನಿ, ಅಲ್ಲಿ ಹೋಗಿ ನಿಮ್ ಕಾರ್ಯಕ್ರಮ ಮಾಡ್ಕೊಳ್ಳಿ. ನನ್ನ ಮಗನೇ, ನಿಮ್ಮನೆ ಇದೆ, ಮತ್ತೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬೇಕು? ಹಂಗಲ್ಲ ಕಣ, ನಂಗೆ ಗೊತ್ತು ಕಣ, ಈ ಮನೇಲಿ ನಿನ್ನ ಸುಮಾರು ನೆನಪುಗಳಿದಾವೆ ಅಂತ. ನನ್ ನೆನಪು ಒಂದು ಗಟ್ಟಿಯಾಗಿ ಉಳಿಲಿ ಅಂತ. ಹಂಗಲ್ಲ ಕಣ, ಬೇಡ ಕಣ. ಸುಮ್ನಿರೋ, ಸೌಮ್ಯನು ಅದನ್ನೇ ಹೇಳ್ತಾಳ. ಸರ್, ಈ ನನ್ನ ಮಗ್ ಹೆಂಗೆ ಹೇಳೋದು ಸರ್? ನೈಟ್ 7 ಗಂಟೆ ಆದ್ಮೇಲೆ ಕತ್ಲಾದ್ಮೇಲೆ ನನ್ ಕಣ್ಣು ಮಂಜು ಮಂಜು ಸರ್. ಶಿವ್ರಿಗೆ ಹೆಂಗೆ ಇವ್ನಿಗೆ ಹೇಳ್ಬೋದು, ಬಟ್ ಈ ಮಗ ಊರ್ ತುಂಬಾ ಟಾಮ್ ಟಾಮ್ ಮಾಡಿತಾನೆ. ಮೊದ್ಲೇ ನಂಗೆ ಮದುವೆ ಆಗಿಲ್ಲ, ಆಮೇಲೆ ಮದುವೆ ಎಲ್ಲಿಂದ ಆಗುತ್ತೆ ಸರ್? ಮಗ ಚಿರಾರ್ ಇಲ್ಲಂತೂ ಬೇಡ ಬೇಡ ಕಣ, ನೀನ್ ಹೋಗು. ಫಸ್ಟ್ ಹಾಫ್ ಅಲ್ಲಿ ಇದ್ದು ಫ್ರೆಂಡ್ಶಿಪ್, ಸೆಕೆಂಡ್ ಹಾಫ್ ಅಲ್ಲಿ ಇಲ್ವಲ್ಲೋ ನಿನಗೆ? ಓಹೋ, ಅವ್ರ ಮನೆಗೆ ಓಡಿಸ್ಕೊಂಬಂದು ಹೊಡೆದ್ ಬಿಡ್ತಾರೆ ಅಂತಾನ? ಜನ್ಮಕ್ಕೆ 36 ಜನ ಫ್ರೆಂಡ್ಸ್ ಇದ್ನು, ಹುಡ್ಕೊಂಡು ನಿನ್ನ ಹತ್ರನೇ ಬರ್ತಿದ್ದೆ. ಯಾಕೆ ಹೇಳು? ಮನೆ ಹತ್ರ ಇದೆ ಅಂತ. ಮನಸ್ಸಿಗೆ ಹತ್ರ ಇದೆ ಅಂತ ಕಣ. ಯಾಕಾಗಲ್ಲ ಅಂತ ಇದೀಯ, ಅದನ್ನಾದ್ರೂ ಹೇಳು. ಬ್ಯಾಚುಲರ್ ರೂಮ್ ಅಲ್ಲಿ ಒಂದ್ ಹುಡುಗಿನ ಇಟ್ಕೊಂಡ್ರೆ ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ ಕಣ. ಸಮಾಜ ಸಮಾಜ ಸಮಾಜ. ರೈತ ಬೆಳೆದಿರೋ ಬೆಲೆ ಸಿಗ್ತಿಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಅದನ್ನ ಟ್ರೆಂಡ್ ಮಾಡೋದ್ ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಟ್ರೆಂಡ್ ಮಾಡ್ತಲ್ಲ, ಅದನ್ನ ಒಪ್ಕೊಳ್ತಾ ಈ ಸಮಾಜ. ಅದು ಇಡೀ ಕರ್ನಾಟಕದಲ್ಲಿ ಎಲ್ಲ ಜನ ನೀರಿಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಏನಿಲ್ಲ ಅಂತ ರೀಲ್ಸ್ ಮಾಡ್ತಾ ಇದೆಯಲ್ಲ, ಈ ಸಮಾಜದ ಬಗ್ಗೆ ಮಾತಾಡ್ತೀಯಲ್ಲ? ಬರ್ಲೇ ವಿಸಿಲ್. ಇಂಥ ಸಮಾಜದ ಬಗ್ಗೆ ನೀನ್ ಯಾಕೋ ತಲೆ ಕೆಡ್ಸ್ಕತಿಯಾ? ಮಂಜು ಅವರೇ, ಪ್ಲೀಸ್ ಬೇಡ ಅನ್ಬೇಡಿ. ನನಗ್ ಬೆಲೆ ಕೊಟ್ಟಿಲ್ಲ, ಅವಳ ಮಾತಿಗಾದ್ರೂ ಬೆಲೆ ಕೊಡು. ಅವಳ ಮಾತಿಗೆ ಬೆಲೆ ಇದೆ ಮಗ. ಮಗ, ನೀನೇ ಮುಂದಿತ್ತು ಈ ಮೊದಲನ ರಾತ್ರಿನ ನಡೆಸ್ಕೊಡ್ಬೇಕಣ. ರಾತ್ರಿ 7 ಗಂಟೆ ಆದ್ರೆ ನನ್ನೇ ಇಬ್ರು ಹಿಡ್ಕೊಂಡು ನಡೆದಾಡ್ಸ್ಬೇಕು. ಈ ನನ್ ಮಕ್ಳು ನಾನು ಅದೇನ್ ನಡೆಸ್ಬೇಕು ಏನ್ ಕಥನ್. ಮಗ ಎಲ್ಲ ರೆಡಿ ಅಲ್ವಾ? ಎಲ್ಲ ರೆಡಿ ಮಗ. ಹೋಗಿ ಹಣ್ಣು ತರಕಾರಿ ತಂದ ಬಾ ಸುಮ್ಮನೆ. ಲೇ
ಹಣ್ಣು ಓಕೆ, ತರಕಾರಿ ಯಾಕೋ? ಏಯ್ ಊಟ ಮಾಡ್ಬಿಟ್ಟು ನಿನಗ್ ಗೊತ್ತಿಲ್ಲ ಸೌಮ್ಯ, ಇನ್ನೂ ಆಹಾರ ತೆಗ್ದಿಲ್ವಾ ನೀನು? ರಾತ್ರಿ 7 ಗಂಟೆ. ಅದು 7 ಗಂಟೆ ಆಗೋಯ್ತು, ನನ್ನ ಕಣ್ಣು ಮಂಜು. ಈಗ ಏನ್ ಮಾಡೋದು? ಲ್ಯಾಗೋ ಹಣ್ಣು ತಗೊಂಬಂದೇನಾ? ಲೇ ಹಣ್ಣೆಲ್ಲ ಇವಾಗ ಯಾಕೋ? ಲೋ ನನ್ನ ಮಗ ಅಲ್ಲ ಅವನ. ಮುಖ ಕೊಟ್ಟು ಮಾತಾಡ್ತಿಲ್ಲ ಅಂದ್ರೆ ಶಾಸ್ತ್ರ ಮಾಡೋದು ನಿನ್ಗೆ ಇಷ್ಟ ಇಲ್ವಾ? ಅಲ್ಲ ಕಣೋ, ಈ ಹಣ್ಣು ಇವಾಗ ಬೇಕಾ ಅಂತ. ಲೇ ಮತ್ತೆ ಅಲ್ಲೋಗ್ಬಿಟ್ಟ. ಈ ಟೈಮಲ್ಲಿ ಬೇಕದ ಮತ್ತೆ ಯಾವ ಟೈಮ್ ಹಣ್ಣು ಬೇಕು? ಇವನಿಗೆ ಹೆಂಗ್ ಹೇಳದ? ಅಲ್ಲ ಕಣ, ಚಿಲ್ಲರ್ ಎಣ್ಣೆ ತಂದು ಕೊಟ್ಟಿದ್ದೀನಂತೆ, ಹಣ್ಣು ತಂದು ಕೊಡಲ್ವೇನ? ಅದೇ ಕಣ ಬೇಕಾಗಿರೋದು ಮಗ. ಬೇಗ ಒಂಚೂರು ರೆಡಿ ಮಾಡ್ಬಿಡ. ಆಯ್ತಾಯ್ತಾಯ್ತ. ಇಲ್ಲಿ ನೋಡಿಲಿ ತೂರತ್ತವ, ನೀನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ಸೂಪರ್ ಆಗೈತೆ. ಹಿಡಿಯೋದ್ ಇಡ್ತಿದ್ಯಾ, ಸರಿಯಾಗಿರೋದು ಇಡ್ತಿದ್ಯಾ? ಲೇ ಆ ಶಿಲ್ಪ ಜೀವನದಲ್ಲಿ ಆಟ ಆಡ್ದಂಗೆ ಇವಳ ಜೀವನದಲ್ಲಿ ಆಟ ಆಡಕ್ ಹೋಗ್ಬೇಡ. ಅವಳ ಅಕ್ಷತಂತೂ ಸ್ಕ್ರಾಪ್ ಬಿಡು, ಅವಳು ಹೆಂಗೋ ಬಿಟ್ಬಿಟ್ಟಿದ್ಯಾ. ಇನ್ನು ಅವಳ ಗೀತಾ ಸಿಗು ಅಂತ ಅವಳ ಹೊಟ್ಟೆಲ್ ಮಗುನೇ ಬಿಟ್ಬಿಟ್ಟೆ. ಏನೋ ಮಾಡ, ಏನಾಯ್ತು? ಮಗ ಚಿಲ್ಲ ಏನೋ ಮಾಡ್ದೆ? ಈಗ ಬಂದ? ನನಗೆ ಗೊತ್ತಿತ್ತು ಕಣ ನೀನ್ ಹೇಗ್ ಬತ್ತಿ ಅಂತ. ಈಗ ನೀವಿಬ್ರು ಮದುವೆ ಆಗಿದ್ರಲ್ಲ, ಯಾರಾದ್ರೂ ಬಂದು ಹುಡುಗಿ ಹತ್ರ ಚಿಲ್ಲರ್ ಕಿತ್ತೋದ್ ನನ್ನ ಮಗ ಸರಿ ಇಲ್ಲ ಅಂತಂದ್ರೆ ಹುಡುಗಿ ಏನ್ ಹೇಳ್ತಾಳೆ ಅಂತ ಚೆಕ್ ಮಾಡ್ತಾ ಇದ್ದೆ ಕಣ. ನೋಡು, ನನ್ಗೋಸ್ಕರ ಎಷ್ಟು ಚಿಡ್ಸ್ಕೊಂಡಿದ್ದಾನೆ ಮತ್ತು ನನ್ಗೋಸ್ಕರ ಒದ್ದಾಡ್ತಾವನೆ. ಮಗ ನನ್ ಗೊತ್ತು ಪ್ರೀತಿ ಇರ್ಲಿ, ಒಂಚೂರು ಹಾಲು ಕೊಟ್ಟು ಕಳಿಸ್ಬಿಡು. ನಾನು ಕಾಲಿಡದೆ ಕಷ್ಟ, ಈ ನನ್ನ ಮಗ ಹಾಲು ಕೊಟ್ಟು ಕಳ್ಸ್ಬೇಕ. ಮಗ ಬೇಗ ಕೊಟ್ಟು. ಆಯ್ತಾಯ್ತಾಯ್ತಾಯ್ತು. ಮಂಜು ಅವ್ರೆ ಹಾಲ್ ಕೊಡ್ತೀರಾ? ನಾನು ಡೈರಿ ಕೊಡ್ತೀನಿ. ಇದು ಸೌಮ್ಯ ಅವ್ರೆ. ಹಾ ಹೇಳಿ. ಇಲ್ಲ ಇದೆಯಾ? ನಮ್ಮ ಮನೆ ಹೆಂಗಿದೆ? ಎಕ್ಸ್ಟ್ರಾಡಿನರಿ ಆಗಿದೆ. ಇದು ಅಡಿಗೆ ಮನೆ ನೋಡಿದ್ರಾ? ಹಾ ಇಲ್ಲ ಇದೆಯಲ್ಲ. ಕಾಣ್ತಾ ಇದ್ಯಾ? ಹಾ ಹಾಲ್ ಕಾಣ್ತಾ ಇದ್ಯಾ? ಹಾ ಕಾಣ್ತಾ ಇದೆ. ಹಂಗಾರೆ ತಗೊಬನ್ನಿ, ಅದಕ್ಕೆ ಲೇಟು. ಇದು ನಿಮ್ಮನೆ ಅನ್ಕೊಳ್ಳಿ. ಅಯ್ಯಯ್ಯ, ನಿಮ್ಮನೆ ಅನ್ಕೊಳ್ಳಿ, ಬಹಳ ಆರಾಮಾಗಿರಿ. ಬಂದ್ರಾ? ಹಾ. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ ಬನ್ನಿ. ಮಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್ ನೀನೇನೆ ಅವ್ರು ಕರೆದು ಕೂಡಲೇ ಒಳಗೆ ಹೋಗಿದ್ಯಾ? ರೀ ನಿಮ್ಗೆ ಸರ್ಪ್ರೈಸ್ ಕೊಡೋ ಕರ್ಕೊಂಡು ಹೋಗ್ತಿದಾರ ಅನ್ಕೊಂಡೆ. ಗ್ಯಾಪ್ ಕೊಟ್ರೆ ಕೊಡ್ತಿದ್ದ ಸರ್ಪ್ರೈಸ್ ನ. ನನ್ನ ಹೆಸರಲ್ಲಿ ಕೇಕ್ ತರಿಸ್ಬಿಟ್ಟು ನೀನ್ ಕಟ್ ಮಾಡ್ತಿದ್ಯಲ್ಲ. ಅಲ್ಲ ಕಣ, ನಿನ್ ರೂಮ್ ಅನ್ಕೊಂಡು ಈ ಕಡೆ ಬಂದ್ಬಿಟ್ಟ ಕಣ. ಏಯ್ ನನ್ ರೂಮ್ ಆ ಕಡೆ ಇದೆ ಅಂತ ನಿಂಗೆ ಗೊತ್ತು ತಾನೆ? ಹೆಂಗೆ ಜೋಕ್ ಮಾಡಿದ್ದು ನಾನು. ಇವಾಗ ಇಂಥ ವಿಷಯದೆಲ್ಲ ಜೋಕ್ ಮಾಡ್ಕೊಂಡು ಬೇಗ ಬಾ ಹೋಗ್ಬಿಡ. ಈ ನನ್ನ ಮಗು ಡೌಟ್ ಬಂದಿಲ್ಲ ಅನ್ಸುತ್ತೆ. ಲೇ ಹಾಲ್ ತರ್ಲಿಲ್ವೇನೆ? ಅಯ್ಯೋ ಹಾಲಲ್ಲೇ ಮರ್ತು ಬಿಟ್ಟೆ, ಈಗಲೇ ತರ್ತೀನಿ ಆಯ್ತಾ? ಇರ್ರಿ ಒಂದ್ ನಿಮಿಷ. ಸೌಮ್ಯ ಸೌಮ್ಯ, ಇದೇ ಒಳ್ಳೆ ಟೈಮು. ಹಲೋ ಲೇ ಮಿಟಗ್ಲಾಡಿ, ನೀನ್ ಎಂತ ಕಿತ್ತೋದಳು ಅಂತ ನಂಗೆ ಗೊತ್ತು. ಕಾಲೇಜಲ್ಲಿ ಇದ್ದಾಗ ಅವನ್ ಜೊತೆ, ಸೆಕೆಂಡ್ ಪೀಸ್ ಇದ್ದಾಗ ಇವನ್ ಜೊತೆ, ನೀನ್ ಎಂತ ಕಿತ್ತೋದಳು ಅಂತ ನನಗೆ ಗೊತ್ತು. ಸೆಕೊನಿ ಅರಿಯದೆ ತನ್ನ ಮನದಿಂದಲೇ ಚಿಲ್ಲರ್ ಏನ್ ಮಾತಾಡ್ತಾ ಇದೀಯೋ? ಅದು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಣ. ಮಹಾಭಾರತದಲ್ಲಿ ಕಾಲೇಜಲ್ಲೋ ಬರುತ್ತೆ ಅದು ಮಾಡ್ರನ್ ಮಹಾಭಾರತ ಕಣ. ಶಕುನಿ ಏನ್ ಹೇಳ್ತಾ ಗೊತ್ತಾ? ಕುಲವನ್ನರಿಯದೆ ತನ್ನ ಮನದಿಂದಲೇ ಏಕಿಂತು ಮೇರೆ. ಅಪ್ಪ ಅಯ್ಯಪ್ಪ, ಈ ನನ್ ಮಗ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ರೀ ರೆಡಿನಾ? ಹಾಲ್ ಕುಡಿರಿ ಮೊದ್ಲು. ಹಾಲೆಲ್ಲ ಆಮೇಲೆ ಕುಡಿದ್ರಾಯ್ತು, ಫಸ್ಟ್ ರೆಡಿನಾ? ಯಾಕ್ರಿ ಅಷ್ಟು ಅರ್ಜೆಂಟ್ ಮಾಡ್ತೀರಾ? ಸ್ವಲ್ಪ ತಡ್ಕೋರಿ. ಎಷ್ಟು ವರ್ಷದಿಂದ ಅಂತಾನೆ ತಡ್ಕೊಳ್ಳೋದು? ಶುರು ಮಾಡ್ಕೊಂಡ ತಕ್ಷಣ ಈ ನಮಗೆ ಏನ್ ಮಾಡ್ತಾವ, ಏನ್ ಕತಿಯೋ? ನಂಗ್ ತಡ್ಕೊಳಕ್ ಆಗ್ತಿಲ್ಲ ರೀ.
ಯಾವನೋ ಕೈ ಕಡಿತಾ ಇರ್ತವೆ, ಕಟ್ಬಿಟ್ಟು ಹೊಂಟಾಗಿರ್ತಾನೆ. ಇನ್ನು ಇಲ್ಲೇ ಇದೀಯಾ ನನ್ ಮಗನೇ? ಸೌಮ್ಯ, ಓ ಗೊರ್ರಂತ ಮುಸ್ಕಾಲ್ ಏನ್ರಿ ನಡೀತಿದೆ ಇಲ್ಲಿ? ಚೆನ್ನಾಗಿ ಹೇಳ್ದೆ. ಸಾಧಕೋಕಿಲ್ಲ ಸರ್, ಮ್ಯೂಸಿಕಲ್ ನೈಟ್ಸ್ ನಡೀತಾ ಇದೆ ಇಲ್ಲಿ. ಎಲ್ಲ ಕಷ್ಟಪಟ್ಟು ಫೈಟ್ ಮಾಡ್ಕೊಂಡು ಬಂದಿದ್ದೀನಿ. ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ನಡೀತಾ ಇದೆ. ನಡ್ರಿ ಲೇ ಸೌಮ್ಯ ಬಾರಿ ಇಲ್ಲಿ. ಹಾ ರೀ, ಯಾರೇ ಇದು? ನನ್ನ ಮುನ್ನಿ. ನನ್ನ ಅಪ್ಪ ಅಮ್ಮ ರೀ. 2 ಕ್ಯಾರೆಕ್ಟರ್ ನಿಭಾಯಿಸಕ್ ಆಗ್ತಾ ಇರ್ಲಿಲ್ಲ, ಈಗ 4 ಕ್ಯಾರೆಕ್ಟರ್. ಅದು ಅಂಕಲ್ ಆಶೀರ್ವಾದ ಮಾಡಿ. ಹಿರಿಯರ್ ಅಂದ್ರೆ ಗೌರವ, ಮುಖ ಕೊಟ್ಟು ಮಾತಾಡಲ್ಲ ನಮ್ ದೋಸ್ತು. ಅಪ್ಪ ಅಮ್ಮ, ನನ್ನಿಂದ ತಪ್ಪಾಯ್ತು, ನನ್ನನ್ನ ಕ್ಷಮಿಸ್ಬಿಡಿ. ನಿನ್ಗೆ ಏನೇ ಕಮ್ಮಿ ಮಾಡಿದ್ದೆ? ಏನೇ ಕಮ್ಮಿ ಮಾಡಿದ್ದೆ ನಾನು? ಯಾಕೆ ನಾನು ಹೊಟ್ಟೆ ಉರಿಸ್ತಾ ಇದ್ದೆ ನೀನು? ಮನೇಲಿ ಹೇಳ್ದೆ ಕೇಳಿ ಯಾಕೆ ಬಂದಿದ್ದೆ? ಇವನೇನೆ ನೀನ್ ಲವ್ ಮಾಡಿರೋ ಹುಡ್ಗ? ಲವ್ ಮಾಡ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ ನಿರಂಜನ್ ದೇಶಪಾಂಡೆ ತರನಾದ್ರೂ ಇರ್ಬೇಕಲ್ವೇ? ಅದಿರ್ಲಿ, ಹುಡ್ಗ ಎಷ್ಟಕ್ ಮಾಡ್ತಾನೆ? ಸ್ಮೋಕಿಂಗ್ ಡ್ರಿಂಕಿಂಗ್ ಬಿಟ್ರೆ 2 ವರ್ಷ ಬದುಕ್ತಾನೆ. ಸ್ಮೋಕಿಂಗ್ ಡ್ರಿಂಕಿಂಗ್? ಅಯ್ಯೋ 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 ದೇವ್ರೆ! 9 ತಿಂಗಳು ಹೊತ್ತು ಎತ್ತು ಸಾಕಿದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟೆ ಅಲ್ವೇನ್ರಿ? ರೀ ಯಜಮಾನ್ರೆ, ಅವ್ರ ಹತ್ರ ಏನ್ ಮತ್ತಿಲ್ ನೋಡಿ, ಎಡ್ಬೇಕು ಹಾಕಿ ತಗೊಳ್ಳಿ ಯಜಮಾನ್ರೆ. ತಮ್ಮಲ್ಗೆ ಮೇಲೆ ನಾಯಿ ನಮ್ಮ ಅತ್ತೆಗೆ ಎಣ್ಣೆ ಕುಡಿಸ್ತಾ ಇದೆಯಲ್ಲೋ? ಅಯ್ಯೋ, ಅತ್ತೆಗೆ ಕುಡ್ಸಕ್ ಹೋಗ್ಬಿಟ್ಟು ನಾ ಗೊತ್ತಾಗಲಿಲ್ಲ. ನೋಡ ಅಲ್ಲಿ ಸೌಮ್ಯ ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಳೆ ಯಾಕೆ? ಸೌಮ್ಯ ಯಾಕೆ ನಿನಗೇನಾಗಿದೆ? ಅಂತದ್ದು ಏನಾಗಿದೆ? ಹುಷಾರು ಕುಡ್ಸರ್. ಅಳ್ತಾನೆ ಇಲ್ವಲ್ಲ? ಸೌಮ್ಯ ಯಾಕೆ ಅಳ್ತಾ ಇದ್ಯಾ? ನಿಮ್ಮ ಅಮ್ಮ ಬೈದ್ಲು ಅಂತನಾ? ನಿಮ್ಮ ಅಮ್ಮನ ಮುಖ ನೋಡಿದ್ಯಾ? ಒಳ್ಳೆ ಮೆಟ್ರ ಮೇಲೆ ಕಾಲಿಟ್ಟಿರೋ ಕಪ್ಪೆ ಇದ್ದಂಗಿದ್ದಾಳೆ. ನೋಡು, ನಿಮ್ಮ ಅಮ್ಮನ್ನ ಇನ್ನೊಂದ್ 2 ದಿನದಲ್ಲಿ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡೋಣ. ನೀನೇನು ಮಾತಾಡ್ಬೇಡ, ಸುಮ್ಮನೆ ಅವಳು ನಮ್ಮ ಅತ್ತೆ ಕಣೋ. ಅವೆಲ್ಲ ಟೈಮ್ ಎಲ್ಲ ಬೇಗ ಮುಗ್ಸೋ. ಅವ್ನು ನೋಡು ಒಳಗಡೆ ಮಾವ ಒಳಗಡೆ ನಾನ್ ಕಡೆ ಇರೋದು ಡೋರ್ ತೆಗಿಯೋ. ನಿಮ್ಮ ಅಮ್ಮನ ಲೇ ನಾಯಿ, ಏನೋ ಹೋಗಿದೆ ನಿನಗೆ? ಕಿತ್ತೋದ್ ನನ್ ಮಗನಿಗೆ, ನನ್ ಮಗನಿಗೆ, ಹರ್ಕ ನನ್ ಮಗನಿಗೆ, ಯಾವ ಫ್ರೆಂಡ್ ನನ್ನ ಫುಟ್ಬಾಲಿಗೆ ಹೊಡ್ಯಾ? ಫುಟ್ಬಾಲಿಗೆ ಹೊಡಿತೀಯ? ನನ್ ಮಗಳ ಜೀವನ ಹಾಳು ಮಾಡ್ತೀಯ? ಏನು ಬಂದಿದೆ ನಿನ್ ಗಂಡಗ? ಅಮ್ಮ, ಇವರಿಬ್ರು ಇಂತ ಕಿತ್ತೋದ್ ನನ್ ಮಕ್ಳು ಅಂತ ನನ್ಗೂ ಗೊತ್ತಿರ್ಲಿಲ್ಲ ಕಣಮ್ಮ. ಬಾರಮ್ಮ, ಮೊದ್ಲು ಇಲ್ಲಿಂದ ಹೋಗೋಣ. ನನಗೆ ಬಾರೆ. ಸೌಮ್ಯ ಏನ್ರಿ ಮಾಡ್ತಿದ್ದೀರಿ ಇಲ್ಲಿ? ಏನಾದ್ರೂ ಹಾಕ್ರಿ. ಒಂದ್ ಬೆಳ್ಳುಳ್ಳಿ ಕಬಾಬ್ ಹಾಕೊಂಬ. ಅದಕ್ಕೆ ನಿಮ್ಗೆ ಯಾವ್ದು ಡೈಲಾಗ್ ಕೊಟ್ಟಿಯಾ? ನಡೀರಿ. ಕರ್ಕೋಬಹುದು, ನೀನೇ ಮದುವೆ ಮಾಡಿಸಿ ನೀನೇ ಹಾಳು ಮಾಡ್ಬಿಟ್ಟಲ್ಲ. ಯಾಕೋ ಹಿಂಗ್ ಮಾಡ್ದೆ? ನೋಡೋ ಚಿಲ್ಲರ್, ಇಷ್ಟೆಲ್ಲ ಆಗಿದ ಕಾರಣ ಏನ್ ಗೊತ್ತಾ? ಏನು? ನನಗೆ ರಾತ್ರಿ ಹೊತ್ತು ಕಣ್ ಕಾಣಲ್ಲ. ಬೇವರ್ಸಿ, ಇದ್ ಮೊದ್ಲು ಹೇಳಕ್ ಏನೋ ಆಗಿತ್ತು. ಮೊದ್ಲು ಹೇಳ್ಬಿಟ್ರೆ ಇಷ್ಟು ವರ್ಷ ನಿಂಗೆ ಗೊತ್ತಿಲ್ಲ, ನನಗೆ ಇನ್ನೂ ಮದುವೆ ಆಗಿಲ್ಲ, ನೀನ್ ಹಾಳು ಮಾಡ್ಬಿಟ್ರೆ ನನ್ ಜೀವನಾನೇ ಹಾಳು ಮಾಡ್ಬಿಟ್ಟಲ್ಲೋ. ಏನ್ ಫೋನ? ಹಲೋ ನಿರಂಜನ್. ಏನಂತೆ ಕಣ? ನಿರಂಜನ್ ದೇಶಪಾಂಡೆ 2ನೇ ಮದುವೆ ಆಗೋರಂತೆ, ಪ್ರಸ್ತಕ್ಕೆ ಇಲ್ಲೇ ಬರ್ತಾವ್ರಂತೆ.
ಈ ತರ ಒಂದು ಫ್ಯಾಮಿಲಿನ ರೆಡಿ ಮಾಡಿರುವಂತ ಕೋಮಲ್ ಸರ್, ಫಸ್ಟ್ ನಾನು ಲಾಸ್ಟ್ ಅಲ್ಲಿ ಹೇಳೋದು ಫಸ್ಟ್ ಹೇಳ್ಬಿಡ್ತೀನಿ, ಇದು ಎಕ್ಸ್ಟ್ರಾರ್ಡನರಿ ಸ್ಕಿಟ್ ಇದೆ. ಏನಕ್ಕೆ ಅಂದ್ರೆ ಇದ್ರೊಳಗಡೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ಅಷ್ಟು ಲಾಫ್ಟರ್ ಕ್ರಿಯೇಟ್ ಮಾಡಿದ್ದಂತ ಈ ಟೀಮ್ಗೆ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಸೆಪರೇಟ್ ಆಗಿ ಹೇಳ್ಬೇಕು ಅಂದ್ರೆ ಮಂಜು ಮತ್ತೆ ಚಿಲ್ಲರ್ ಅವರು ಒಂದು ಸೆಕೆಂಡ್ ಕೂಡ ಯಾರಿಗೂನು ಒಂದು ನಾನ್ ಸಿಂಕ್ ಆಗ್ದಂಗೆ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅನ್ನೋದನ್ನ ನಾನು ಇವತ್ತು ಅವರಿಬ್ಬರಲ್ಲಿ ಇವತ್ತು ನೋಡಿದೆ. ನಾನು ಆಕ್ಚುಲಿ ತುಂಬಾ ಖುಷಿ ಆಯ್ತು. ಇಟ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್, ನೀವ್ ಯಾವ್ದಾದ್ರು ಈ ತರ ಸ್ನೇಹಿತರ ಮದುವೆಗೆ ನೀವೇ ನಿಂತು ಓಡಾಡಿ ಹುಡುಗಿನ ನೀವೇ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡಿದೀರಾ ಸರ್? ನಾನು ಅದಕ್ಕೆ ನನ್ನ ಜೀವನದಲ್ಲಿ ಫ್ರೆಂಡ್ಶಿಪ್ಪೇ ಮಾಡಿಲ್ಲ. ಹುಡುಗ ಫ್ರೆಂಡ್ ಮಾಡ್ಕೊಂಡು ಇವ್ರಿಬ್ರು ತಪ್ಕೊಂಡಿದ್ ನೋಡಿದ್ರೆ ಯಾವ ರೇಂಜ್ ಇಬ್ರು ಬರ್ಗೆಟ್ಬಿಟ್ಟವ್ರೆ ಅಂತ ನಾನು ಅನ್ಕೊಂಡೆ. ಈ ಬೆಸುಗೆ ಆಡ್ತಾರ ಮಾತು ಇವ್ರಿಬ್ರೆ ತಪ್ಕೊಂತವ್ರೆ. ಇವ್ರಿಗೆ ಏನಾಗಿದೆ ಬರ್ಗಟ್ಟಿರೋರ್ಗೆ ಅಂತ ನಾನು ಅನ್ಕೊಂಡೆ. ಆಮೇಲೆ ಸಿಕ್ತು. ನೀನ್ ಯಾಕ ಅಂತ ಇದ್ಯಾ? ಅಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ನಾನು ಕೊಡ್ತಿದ್ದೆ ಸರ್. ನಾನು ನಿಜವಲ್ಲ ಹೇಳ್ತೀನಿ ಕೇಳಿ. ಕತೆ ಹೋಗ್ತಾ ಯಾವಾಗ ಸ್ಟೇಜ್ ಮೇಲೆ ಈ ಮಂಚ ಬಂತು, ಓಹೋ ಈ ಸ್ಟೋರಿ ಮಂಚದ ಮೇಲೆ ಹೋಗಿ ಎಂಡಾಗೋದು ಅಂತ ನಾನು ಅನ್ಕೊಂಡೆ. ನೋಡ್ರಿ, ರೈಟ್ರು ಹುಷಾರಿದ್ದಾನೆ. ಕತೆನ 2-3 ಟ್ವಿಸ್ಟ್ ಕೊಟ್ಬಿಟ್ಟ. ಕತೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಕೂಡ ನಾನು ಇಲ್ಲ, ಅದ್ರ ಮೇಲೆ ಹೋಗ್ಲೇ ಇಲ್ಲ ಅದು. ಫಸ್ಟ್ ಆಫ್ ಆಲ್ ಈ ಫಸ್ಟ್ ನೈಟ್ ಅಂತ ಏನಿತ್ತು ಅದ್ರ ಕಡೆ ಹೋಗ್ಲೇ ಇಲ್ಲ. ಕತೆ ಚೆನ್ನಾಗಿ ಚೇಂಜ್ ಮಾಡ್ತಾನಿದ್ದೀರಾ, ನಿಜವಲ್ಲಿ ಹೇಳ್ತೀನಿ. ಅಷ್ಟು ತುಂಬಾ ಚೆನ್ನಾಗಿ ಈ ಕತೆನ ಎಳೆದು, ಡೈಲಾಗು ಅಷ್ಟೇ ಚೆನ್ನಾಗಿತ್ತು. ಆರ್ಟಿಸ್ಟು ನಿಮ್ಗೆ ಅಷ್ಟೇ ಚೆನ್ನಾಗಿ ಕೋ ಆರ್ಟಿಸ್ಟ್ ಸಿಕ್ಕಿದ್ದಾರೆ. ದಟ್ ಈಸ್ ಸೌಮ್ಯ. ಇಲ್ಲಮ್ಮ, ಅದನ್ನ ಸಕ್ಕದ ಮಾಡಿದ್ರಿ. ಬ್ಲ್ಯಾಕ್ ಮಂಜು ಅಂಡ್ ಚಿಲ್ಲರ್ ಮಂಜು ಇಬ್ರು ಕಿತ್ತು ಬಿಸಾಕ್ಬಿಟ್ರು. ಫಸ್ಟ್ ಎನರ್ಜಿ ಆ ಕತೆಗೋಸ್ಕರ ಸ್ಕಿಟ್ಗೋಸ್ಕರ ನೀವು ಮಾಡಿದ್ರಲ್ಲ, ನಿಜವಲ್ಲ ಹ್ಯಾಟ್ಸ್ ಆಫ್ ನಿಮ್ಮಿಬ್ರಿಗೂ. ಅದರ ಜೊತೆಗೆ ಅಷ್ಟೇ ಎನರ್ಜಿ ಕೊಟ್ಟು ಬಂದ್ಲು ನೋಡಪ್ಪ ದೀಕ್ಷಾ. ಏನಮ್ಮ, ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಇಲ್ಲಿ ತನಕ. ಫಸ್ಟ್ ಒಂದ್ ಯಾವ್ದೋ ಒಂದು ಸ್ಕಿಟ್ ಅಲ್ಲಿ ನಾನು ನೋಡಿದ್ವಿ ಈ ಎನರ್ಜಿ ನಿನ್ಗೆ ಬಂದಿದ್ದು. ಆಮೇಲೆ ನೀನೇ ಅಮ್ಮಕೊಂಡ್ಬಿಟ್ಟಿಯೋ ಇಲ್ಲ ಬೇರೆಯವರು ಅಮ್ಮಕೊಂಡ್ಬಿಟ್ರೋ ನನ್ಗೆ ಗೊತ್ತಾಗ್ಲಿಲ್ಲ. ಬಟ್ ಈಗ ಸರಿಯಾಗಿ ಚಾನ್ಸ್ ಕೊಟ್ರು, ಅದನ್ನ ಸರಿಯಾಗಿ ನೀನ್ ನಿಭಾಯಿಸಿದೆ. ಏನ್ ವಾಯ್ಸ್ ಎಕ್ಸ್ಟ್ರಾರ್ಡಿನರಿ, ಇದು ಬೇಕಾಗಿರೋದು ನಿಜವಾದ ಕಲಾವಿದ್ರು ಅಂತ ನನಗೆ ಅನ್ಸಿದ್ದು. ನೀನ್ ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಮಾಡ್ಬೋದು ಇನ್ ಮುಂದಕ್ಕೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಮ್ಮ ನಂದೀಶ್ಗೆ ಒಂದು ಮೇಜರ್ ಬ್ಲಾಕ್ ಇರುವಂತದ್ದು, ಮೇಜರ್ ಡಾಮಿನೇಟ್ ಮಾಡುವಂತದ್ದು ಕ್ಯಾರೆಕ್ಟರ್ ಇಲ್ಲ. ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ದಯವಿಟ್ಟು ನೆಕ್ಸ್ಟ್ ವಾರ ನಂದೀಶ್ ನಿನಗೆ ಮೇಜರ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಎಷ್ಟು ಶ್ರುತಿ ಮೇಡಮ್, ನೀವ್ ಯಾವ್ದನ್ನ ಸ್ನೇಹಿತರ ಮದುವೆ ಈ ತರ ಮಾಡಿಸಿದೀರಾ? ಅವ್ರಿಗೆ ಬಿಗಿನಿಂಗ್ ಇಂದನೇ ಕಾಣಿಸ್ತಿರ್ಲಿಲ್ಲ ಸ್ಕಿಟ್ಗೆ. ಈ ಸ್ಕಿಟ್ ಅಲ್ಲಿ ತುಂಬಾ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದು, ಒಂಚೂರು ಗ್ಯಾಪ್ ಬಿಡದೆ. ಅಲ್ಲೆಲ್ಲೋ ಮಂಜ ಆ ಕಡೆ ಹೋದಾಗ ಈ ಕಡೆ ನಮ್ ಲ್ಯಾಗ್ ಮಂಜ ಕಂಡ್ರು ಕೂಡ ಕಾಣ್ದಿದ್ದಂಗೆ ಆಕ್ಟ್ ಮಾಡೋದು, ಅದ್ರಲ್ಲಿ ಹ್ಯೂಮರ್ ನ ಕ್ರಿಯೇಟ್ ಮಾಡೋದು ಆ ಸುಲಭವಾದ ಮಾತಲ್ಲ ಮಂಜ. ಅದನ್ನ ತುಂಬಾ ಅದ್ಭುತವಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ. ಈ ಸ್ಕಿಟ್ ನಿಮ್ಮಿಬ್ರ ಮೇಲೆ ಇದ್ರೂನು ತುಂಬಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಇದ್ದಿದ್ದು ಸೌಮ್ಯ, ನಮ್ ನಂದೀಶ್ ಮತ್ತೆ ದೀಕ್ಷಾ. ಅದ್ರಲ್ಲಿ ದೀಕ್ಷಾ ಚಿಂದಿ ಓಡಾಯಿಸ್ಬಿಟ್ಟೆ. ನಿನ್ ಮ್ಯಾನರಿಸಮ್ ತುಂಬಾ ಚೆನ್ನಾಗಿದೆ, ನಿನ್ ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಚೆನ್ನಾಗಿದೆ ದೀಕ್ಷಾ. ಬಹುಶಃ ನಿನಗೆ ಬೇರೆ ಬೇರೆ ತರ ಫ್ಲೇವರ್ ಇರುವಂತ ಪಾತ್ರಗಳು ಕೊಟ್ರೆ ಇನ್ನೂ ಒಳ್ಳೆ ಕಲಾವಿದೆಯಾಗಿ ನೀನು ಎಮರ್ಜ್ ಆಗ್ತೀಯ ಅಂತ ನನ್ಗೆ ಅನಿಸ್ತಾ ಇದೆ. ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ. ಇದುವರೆಗೂ ಸಿಕ್ಕಿರೋ ಪಾತ್ರಗಳಲ್ಲೆಲ್ಲ ನೀ ಸಖತ್ತಾಗೆ ಮಿಂಚಿದ್ಯಾ, ಅದ್ ತುಂಬಾನೇ ಖುಷಿ ಆಯ್ತು. ಆಲ್ ದ ಬೆಸ್ಟ್ ದೀಕ್ಷಾ ನಿನಗೆ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸೌಮ್ಯ ತುಂಬಾ ಮುದ್ದ ಕಾಣ್ತಾ ಇದ್ದೆ ಕಣೋ. ಥ್ಯಾಂಕ್ ಯು ಸೋ ಮಚ್. ಯು ಆಡೆಡ್ ವ್ಯಾಲ್ಯೂ ಫಾರ್ ದಿಸ್ ಸ್ಕಿಟ್. Thank you, ಹಾಗೆ ನಂದೀಶ್ ಅವರು ಕೂಡ ತುಂಬಾನೇ ಚೆನ್ನಾಗಿತ್ತು. ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಒಟ್ಟಾರೆ ಏನು ಮಿಸ್ಟೇಕ್ ಆಗದೆ ಎಲ್ಲವೂ ಪರ್ಫೆಕ್ಟ್ ಆಗಿದ್ದಂತ ಈ ಸ್ಕಿಟ್ ಇಂದ ನಾವು 3 ಜನ ಕೊಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಹೇಳ್ತೀನಿ. ಹೇಳಿ ಸರ್. ಈ ಲ್ಯಾಗ್ ಮಂಜು ಎಂತ ಕಿತ್ತೋದವನು, ಎಷ್ಟು ಹೊಲಸು, ಯಾಕ್ ಸರ್? ಎಷ್ಟು ಒಂಥರ ಈ ಕೊಚ್ಚಿಗಿಂತ ಕಡೆ ಅಂತ ನನಗೆ ಈ ಸ್ಕಿಟ್ ಅಲ್ಲಿ ಅನ್ಕೊಡ್ತೀರಿ. ಯಾಕೆ ಸರ್, ಏನಾಯ್ತು ಯಾವ್ದು ಸರ್? ಆ ಸಾಕ್ಸ್ಗೂ ಮುತ್ತಿ ಕಲ್ಬಿಟ್ಟಿಲ್ಲ ಸರ್. ಯಾವ್ದು ಬಿಡ್ತಾನೆ ಸರ್ ಅವನು.
ಸರ್ ಊಸ್ಕೊಳಕ್ಕೂ ಸಾಧ್ಯ ಇಲ್ಲ ಬಿಡಿ ಸರ್. ಅಯ್ಯಪ್ಪ, ಈಗ ಅದಕ್ಕೆ ಗೋಲ್ಡನ್ ಬಜರ್ ಕೊಡ್ತೀರಾ ಸರ್? ಅದು ಕೊಡ್ಲೇಬೇಕೀಗ ಮೇಡಮ್. ಮೂಸಿರೋ ಸಾಕ್ಷಿಗೆ ಬರ್ತಾ ಇದೆ ಅಂತ ಹೇಳಿನಪ್ಪ. ಬೇಡ, ಬೇಡ, ಬೇಡ. ಬೇಡವನಪ್ಪ. ಈ ಒಂದು ಸ್ಕಿಟ್ಗೆ ನಿಮ್ಮ ಅಂತಿಮ ನಿರ್ಧಾರ? ಈ ಒಂದು ಸ್ಕಿಲ್ಟ್ಗೆ ಬರ್ತಾ ಇದೆ ಗೋಲ್ಡನ್ ಗಿಚ್ಚಿ ಗಿಲಿಗಿಲೆ. ದೀಕ್ಷಾ ಫಸ್ಟ್ಗೆ ಹೊಡಿಬೇಕಂದ್ರೆ ಇಲ್ಲಣ ಇಲ್ಲಣ ಹಂಗೆ ಅಂತದ, ಇಲ್ಲಿ ಮೂತಿಗೆ ಎರಡು ಬಿಟ್ಟ ಗೊತ್ತಿಲ್ದೆ ಸರಿ ಕೊಟ್ಬಿಟ್ಟು ನೀನ್ ಯಾಕೋ ಅಷ್ಟ್ ಜೋರಾಗಿ ಹೊಡೆದೆ ಅವಳಿಗೆ? ಆ ಕೊನೆಯಲ್ಲಿ ಹೊಡಿಬೇಕಾಯ್ತಲ್ಲ ಒಂಚೂರು ಸಿಟ್ಟು ಬರ್ಲಿ ಅಂತ. ಪಾಪ ನಿನ್ ಮೂಗು ಇದ್ದಿದ್ದೆ ಇಷ್ಟು ಉದ್ದ ನೇರಳೆ ನಿದ್ದಂಗಿತ್ತು. ಮೂಗ್ ಮೇಲೆ ಒಂದು ಟೊಮಾಟೊ ಹೊಸ ಹೆಸರು ಇಟ್ಟವ್ರ ಸಾಧು ನೇರಳೆ ಹಣ್ಣು. ಇನ್ಮೇಲೆ ದೀಕ್ಷಾ ಬರ್ತಿದ್ದಂಗೆ ನಾವ್ ಹೇಳೋದು, ನೇರಳೆ ಹಣ್ಣಿನಂತ ಹುಡುಗಿ ಬಂದು ನೋಡು ಅಂತ. ಇಲ್ಲಿ ಬಟ್ ಏನಿವೆ ಅದ್ಭುತವಾದ ಪ್ರಯತ್ನ. ಈ ತರ ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಬೀಳ್ಕೊಡಕ್ಕೂ ಮುಂಚೆ ಏನಿಲ್ಲ ಸಾಧು ಸರ್, ನಮ್ ಮಂಜನ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಗೊತ್ತಿದೆ. ಆಕ್ಚುಲಿ ನೀವು ನೋಡಿರ್ಬೋದು ಸರ್, ಇಡೀ ಸ್ಕಿಟ್ ಅಲ್ಲಿ ಎತ್ಕೊಂಬಂದು ಓಡಿಸ್ಕೊಂಬಂದು ಕಾಲು ಮುತ್ಕೊಟ್ಟು ಸಾಕ್ಸ್ ಮೂಸಿ ಕಾರೊಳಗೆ ಹಿಂಗ್ ಎತ್ ಬಿಸಾಕಿ ಏನೇನೋ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿಸ್ದ. ಮದ್ವೆನೇ ಆಗ್ದಿದ್ದಂತ ಚಂದ್ರಪ್ರಭಂಗೂ ಹೋಗಿ ಒಂದು ಹುಡುಗಿ ಹುಡ್ಕೊಟ್ಬಿಟ್ಟು ಮದ್ವೆ ಮಾಡಿಸ್ದ. ಅವನ ಜೀವನದ ಕಪ್ಪು ಚುಕ್ಕಿ ಇವನೇ ಆಗ್ಬಿಟ್ಟ. ಹಿಂಗೆಲ್ಲ ಮಾಡಿಸಿರುವಂತ ಮಂಜ ಇನ್ನು ಬ್ಯಾಚುಲರ್ ಆಗಿ ಉಳ್ದಿಯಾನೆ. ಹೇಳು ನಿನ್ನ ನೋವು ಹೇಳು. ಇಲ್ಲಣ್ಣ ಈ ವರ್ಷ ಆಗ್ತೇನೆ. ಯಾರನ್ನ? ಹುಡುಗಿನ. ಅದೇ ಯಾವ ಹುಡುಗಿನ? ಮದುವೆ ಹುಡುಗಿನ, ನಾನಾಗ ಹುಡುಗಿನ. ಮದುವೆ ಹುಡುಗಿನೇ ಮದುವೆ ಹುಡುಗಿನ ಆಗ್ತಾರ ಯಾರಾದ್ರೂ? ಇವನು ಆಕ್ಚುಲಿ ಮದುವೆ ಆಗಕ್ಕೆ ರೆಡಿ ಇದಾನೆ, ಹುಡುಗಿ ಗಂಡ ಬಿಡ್ತಿಲ್ಲ. ಅದು ಸರ್ ಲ್ಯಾಗ್ ಮಂಜನ ಮದುವೆ ಆಗುವಂತ ಹುಡುಗಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಸರ್? ಅವಳು ಪೈಲ್ವಾನ್ ಆಗಿರ್ಬೇಕು, ಯಾಕೆ ಸರ್? ವೆಯ್ಟ್ ಲಿಫ್ಟರ್ ಆಗಿರ್ಬೇಕು. ಯಾಕೆ ಸರ್? ಇವನು ಓಡ್ತಾ ತಡ್ಕೊಬೇಡ ಸಿಕ್ತವ್ರನ್ನ ಪಾಪ ನಮ್ಮ ದೀಕ್ಷಾನೇ ಆ ರೇಂಜಿಗೆ ಮುಖ ಹೊಡೆದು ಬಿಟ್ಟವನ್ನೇ. ಇನ್ನು ಎಂಟಿಗಿನ ಅದು ಸಾಫ್ಟ್ ಆಗಿ ನೋಡ್ಕೊಂತಾನೆ ಈ ಮಂಜ. ನಿನಗೆ ನೇರಳೆ ಹಣ್ಣು ಆಗಲ್ಲ, ಇಲ್ಲ ಅಣ್ಣ, ನಾನು ಅನುಸ್ತಣ್ಣೆ ಬೇಕು. ಆಕ್ಚುಲಿ ನಂತರ ಇರ್ಬೇಕು. ಹುಡುಗಿ ಸಿಕ್ತ ಮಂಜ ಹೋಗ ಕರ್ಕೊಂಬರ. ಅಲ್ಲ ಕರ್ಕೊಂಬರಂದ ಎತ್ಕೊಂಡೇ ಬಂದ. ಅಲ್ಲಿ ನೋಡಿ ಅಲ್ಲಿ ಹಾಕ್ಬಿಟ್ಟವ್ರೆ ಪರ್ಮನೆಂಟ್ ಗಿಚ್ಚಿಗಿಲಿ. ಹಂಗೆ ಹೋಗ್ಬಿಡೋ ಕಳ್ಸಿದವ. ಎದೆಗೆ ಎದೆ ಕೊಡೋರು, ಪ್ರಾಣಕ್ಕೆ ಪ್ರಾಣ ಕೊಡೋರು ಚಿಲ್ಲರ್. ನೀವ್ ಆಗಂಗಿದ್ರೆ ಇಬ್ರು ಒಂದೇ ಹುಡುಗಿನ ತಮಾಷೆನಾ? ಕಮಾನ್ ಚಿಲ್ಲರ್ ಪ್ಲೀಸ್ ಪ್ಲೀಸ್. ಹೌದೌದು. ಅವ್ರಿಬ್ರು ಪ್ರಾಣಕ್ಕೆ ಪ್ರಾಣ, ಒಂದೇ ದೇಹ, ಒಂದೇ ಪ್ರಾಣ ಏನದು ಜೀವಕ್ಕೆ ಜೀವ. ಇಬ್ರು ಮಾಡ್ರಿ, ಅಲ್ಲ ಇಬ್ರು ಡ್ಯಾನ್ಸ್ ಮಾಡ್ರ. ಆದ್ರೂ ಈಶಾನಿನ ಇಂಪ್ರೆಸ್ ಮಾಡಿರೋ ಕಾರಣ ನಿನಗೆ ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಕ್ಲಿ ಅಂತ ಇಡೀ ಗಿಚ್ಚಿಗಿಲಿಗಿಲಿ ತಂಡದ ಪರವಾಗಿ ಕೇಳ್ಕೊತಾ ಇದೀವಿ. ಬನ್ನಿ ಚಪ್ಪ. ಥ್ಯಾಂಕ್ ಯು. ಗಿಲಿಗಿಲಿ ಅಂದ್ರೆ ಬರೀ ಕಾಮಿಡಿ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಮನ ಮುಟ್ಟುವಂತ ಕಥೆಗಳನ್ನು ಹೇಳ್ತೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿನ ಸಂಚಿಕೆಯಲ್ಲಿ ಅಂಥದೇ ಒಂದು ಅದ್ಭುತವಾದ ಕಥೆನ ಹೇಳಕ್ ಬರ್ತಾ ಇದ್ದಾರೆ ಚಿಲ್ಲರ್ ಮಂಜು, ಮಾನಸ, ದೀಕ್ಷಾ, ನಂದೀಶ್, ಪುನೀತಾ ಹಾಗೂ ಶಿವು. ಜೋರಾದ ಚಪ್ಪಾಳೆ ಬರ್ಲಿ. ನಿಧಾನ. ಮನೆ ಕೆಲ್ಸದ ಯೋಚನೆ ಫಸ್ಟ್ ಬಿಡು, ಮೊದ್ಲು ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಮಾಡು.
ರೀ ನಿಮ್ಗೆ ಗಂಡ್ ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ? ಗಂಡು ಹೆಣ್ಣು ನನ್ನ ಅಪ್ಪ ನಿನ್ನ ಅಮ್ಮ ಅನ್ನೋ ಒಂದು ಸಣ್ಣ ಜೀವ ಇದ್ರೆ ಸಾಕು ಕಣೆ. ನಿನಗೆ ಕಾಫಿ ತರದ್ನೆ ಮರ್ತು ಬಿಟ್ಟೆ. ಏನಮ್ಮ? ರೀ ಅದು ಏನಮ್ಮ? ಈಗಾಗ್ಲೇ 2 ಸಲ ಮಿಸ್ಕ್ಯಾರೇಜ್ ಆಗಿ ಮಗುನ ಕಳ್ಕೊಂಡಿದೀವಿ. ಈ ಸಲ ಹಂಗಾಗಲ್ಲ ಅಲ್ವೇನ್ರಿ? ಯಾಕೆ ಅಪಶಕುನದ್ ಮಾತಾಡ್ತೀಯಾ? ಈ ಸಲ ಖಂಡಿತ ನಮ್ಮಿಬ್ರಿಗೂ ಮಗು ಆಗತ್ತೆ. ಪಾಪುನು ನಮಗೋಸ್ಕರ ಕಾಯ್ತಾ ಇದ್ಯಂತ್ರಿ. ಹೌದಾ? ಹೌದಂತು ಕಣೆ. ಏನಾಯ್ತಮ್ಮ? ಯಾಕೋ ಸಂಕಟ ಆಗ್ತಿದೆ ರೀ. ನೀರ್ ಕುಡಿತೀಯಾ? ಒಂದ್ ನಿಮಿಷ ನೀರ್ ಕುಡಿ. ಏನಾಯ್ತಮ್ಮ? ಏನಾಯ್ತಮ್ಮ? ತುಂಬಾ ನೋವು ಆಗ್ತಿದೆ ರೀ. ಟ್ಯಾಬ್ಲೆಟ್ಸ್ ತಗೋತೀಯಾ? ಒಂದ್ ಕೆಲಸ ಮಾಡು, ನನಗೆ ಯಾಕೋ ಭಯ ಆಗ್ತಿದೆ ರೀ. ಏನಾಗಲ್ಲ, ನೀನ್ ಸುಮ್ನೆ ಭಯ ಪಡಿಸ್ಬೇಡ. ನೀನ್ ಭಯ ಪಡ್ದಲ್ದೆ ನಾನು ಭಯ ಪಡಿಸ್ತೀಯ ನೀನು. ಇಲ್ಲ, ನಾನ್ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನೋಡು, 5 ನಿಮಿಷ ಕಣೆ, ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನಾಗಲ್ಲ, ಒಂದೇ ನಿಮಿಷ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಏನಾಯ್ತು ಡಾಕ್ಟರ್? ಮತ್ತಿನ್ನೇನಾಗತ್ರಿ? ಮತ್ತೆ ಮಿಸ್ಕರೇಜ್ ಆಯ್ತು. ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ, ನಿಮ್ಮ ಹೆಂಡತಿ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ಮಕ್ಳ ಆಸೆ ಬಿಟ್ಟು ಬಿಡಿ ಅಂತ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ಹೆಂಡತಿ ಪ್ರಾಣ ಹೋಗ್ತಾ ಇತ್ರಿ. ಹಂಗೆ ಹೇಳ್ಬೇಡಿ ಸರ್, ಮಗು ಇಲ್ಲ ಅಂದ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ ಸರ್. ಹಾಗಂತ ರಿಸ್ಕ್ ತಗೊಳಕಾಗತ್ತೇನ್ರಿ? ಹಾಗಾದ್ರೆ ನನಗ್ ತಾಯಿ ಆಗೋ ಭಾಗ್ಯನೇ ಇಲ್ವಾ? ಇಲ್ಲಮ್ಮ. ಅಳ್ಬೇಡ, ಸಮಾಧಾನ ಮಾಡ್ಕೊ, ನಾನು ಮಾತಾಡ್ತೀನಿ. ಡಾಕ್ಟರ್, ನಿಮ್ ಕಾಲು ಹಿಡ್ಕೋತೀನಿ ಡಾಕ್ಟರ್. ರೀ, ನಮ್ಮಿಬ್ರಿಗೆ ಮಗು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಡಾಕ್ಟರ್. ಕಾಲ್ ಬೀಳ್ತೀನಿ ಡಾಕ್ಟರ್. ಧೈರ್ಯ ತಗೊಳ್ರಿ, ನಮ್ ಕೈಲಿ ಏನಿಲ್ಲ. ನಿಮಗೆ ಮಕ್ಕಳು ಬೇಕೇ ಬೇಕು ಅನ್ನೋದಾದ್ರೆ ಒಂದ್ ಮಗುನ ದತ್ತಕ್ ತಗೊಳ್ಳಿ. ನಾನು ಬರ್ತೀನಿ ಡಾಕ್ಟರ್. ಬೇರೆ ಏನಾದ್ರು ದೇವ್ರು ಹೆಣ್ಣಿಗೆ ಕೊಡೋ ಒಂದೇ ಒಂದ್ ವರ ಅಂದ್ರೆ ತಾಯ್ತನ. ನನ್ ಪಾಲುಗಾದ್ದು ಇಲ್ದಂಗ ಆಯ್ತಲ್ರಿ. ನೀನ್ ಯಾಕೆ ಕಳ್ತೀಯ? ಡಾಕ್ಟರ್ ಹೇಳಿಲ್ವಾ ಒಂದ್ ಮಗುನ ದತ್ತಕ್ ತಗೊಳ್ಳೋಣ? ದತ್ತು ನಮಗಷ್ಟು ಶಕ್ತಿ ಎಲ್ಲಿದೆ ರೀ? ಸಾಲಾನೋ ಸೋಲಾನೋ ನಾನ್ ತರ್ತೀನಿ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಬೇಡ ರೀ, ನಮಗ್ ಮಕ್ಳನ್ ಸಾಕೋ ಯೋಗ್ಯತೆ ಇಲ್ಲ ಅಂತ ಆ ದೇವ್ರಿಗೂ ಗೊತ್ತು. ಅದಕ್ಕೆ ನಮಗ್ ಮಕ್ಳನ್ ಕೊಟ್ಟಿಲ್ಲ ಅನ್ಸುತ್ತೆ. ಹಾಗೆ ಇದ್ಬಿಡಣ. ನನಗ್ ನೀವಿದ್ದೀರಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ಅಳ್ಬೇಡ.
ಆರಾಮಾಗಿ ಮಲ್ಕೋ. ಪಾಪು ಮಗು ಆಗಿಲ್ಲ ಅಂತ ಜೀವನ ಪೂರ್ತಿ ನೀನು ಹಿಂಗೆ ಕೊರಗೋದ್ನ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಬಾ 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 ಬಾ. ಈಗ ತಗೋ. ಇದೇನು ಹಸುಗೂಸಷ್ಟೇ, ಯಾರಿಗೂ ಗೊತ್ತಾಗ್ದಾಗ ತಗೋ ಬಂದಿದ್ದೀನಿ. ಬೇಗ ಬೇಗ ದುಡ್ಡು ತಗೋಬಾ, ದುಡ್ಡು ತಗೋಬಾ. ದುಡ್ಡು ತಗೊಂಬರ್ತೀನಿ. ನೀನ್ ಯಾರಿಗೂ ಕಾಣ್ದಂಗೆ ಇಲ್ಲೇ ಇರು. ತಗೊಂಬರ್ತೀನಿ. ಯಾರ್ದ್ರಿ? ನಮ್ದೇ ಕಡೆ. ನಮ್ದಾ? ಹಾ, ಅದು ನಾವಿಬ್ರು ಮಗು ಇಲ್ಲ ಅಂತ ಕೊರಗ್ತಾ ಇದ್ವಲ್ಲ, ಅದಕ್ಕೆ ಆ ಕೆಲಸ ಮಾಡೋ ಸರೋಜಮ್ಮ ಇದ್ಲಲ್ಲ, ಅವಳು ಖರ್ಚಿಗೆ ಕಾಸು ಕೊಡ್ತೀನಿ ಅಂದೆ. ಈ ಮಗುನ ಕತ್ಕೊಂಬಂದ್ ಕೊಟ್ಲು. ಏನ್ರಿ ಹೇಳ್ತಾ ಇದ್ದೀರಾ? ಕತ್ಕೊಂಡ್ ಬಂದಿದ್ದೀರಾ? ಇದಿನ್ನು ಹಸುಗುಸುರಿ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಹಂಗಂತ ನೀ ಜೀವನ ಪೂರ್ತಿ ಮಗು ಇಲ್ದೆ ಒದ್ದಾಡೋದ್ ನೋಡ್ಕೊಂಡಿರ್ಲಾ? ನನ್ನ ಮಡ್ಲನ್ ತುಂಬ್ಸಕ್ಕೆ ಇನ್ನೊಂದ್ ತಾಯಿ ಮಡ್ಲಿನ ಕಿತ್ಕೊಂಡ್ ಬಂದ್ರ? ಅಳ್ಬೇಡ ಕಂದ, ಅಳ್ಬೇಡ, ಅಳ್ಬೇಡ. ಅಲ್ಲ ರೀ, ಒಂದ್ ಮಗು ಹೆತ್ತಿಲ್ಲ ಅಂತ ನಾನೇ ಇಷ್ಟು ನೋವು ಪಡ್ತಾ ಇದ್ದೀನಿ. ಇನ್ನು ಹೆತ್ತಿರೋ ಮಗು ಪಕ್ಕದಲ್ಲಿಲ್ಲ ಅಂತ ಆ ತಾಯಿ ಅದೆಷ್ಟು ನೋವು ಪಡ್ತಿರ್ತಾಳೆ. ಹಂಗಂತ ನಿನ್ ಮಗು ಇಲ್ದೆ ಜೀವನ ಪೂರ್ತಿ ಕೊರಗೋದ್ ನನ್ ಕೈಲಿ ನೋಡಕ್ ಆಗಲ್ಲ. ಮಗು ಇಲ್ಲ ಅನ್ನೋ ಕೊರಗಿಂತ ಇದು ಕದ್ದಿರೋ ಮಗು ಅನ್ನೋ ಕೊರಗೆ ನನ್ನ ಜೀವನ ಪೂರ್ತಿ ಕಾಡುತ್ತೆ ರೀ. ಬೇಡ ರೀ, ನಮಗೆ ಈ ಮಗು ಬೇಡ. ಮೊದ್ಲು ಈ ಮಗುನ ಆ ತಾಯಿ ಮಡ್ಲಕ್ ಸೇರ್ಸ್ಬಿಡ್ರಿ. ಹಂಗಲ್ಲ ಕಣೆ, ಒಂದ್ಸಲಿ ಯೋಚನೆ ನಾನ್ ಮಾಡಿ. ಹೇಳೋದ್ ಕೇಳ್ರಿ. ಸರೋಜಮ್ಮ ಬಂದ್ಯಾ? ದುಡ್ಡು ದುಡ್ಡು ದುಡ್ಡು. ನೋಡು, ದುಡ್ಡನ್ನ ತಗೋ. ನಿನ್ ದುಡ್ಡು ಕೊಡ್ತೀನಿ, ಆದ್ರೆ ಈ ಮಗುನ ಎಲ್ ತಂದಿದ್ದೋ ಅಲ್ಲೇ ವಾಪಸ್ ಬಿಟ್ಬಿಡ್ತೀಯಾ? ಏನ್ ಆಟ ಆಡ್ತಿದ್ದಿ ನೀನು? ಅವ್ರಿಗೆ ಗೊತ್ತಿಲ್ದಿದ್ದಾಗೆ ತಕೊಂಡ್ ಬಂದಿರೋದು. ಅವ್ರಿಗೆ ವಿಷಯ ಗೊತ್ತಾರ ನನ್ನ ಕೊಂದೇ ಹಾಕ್ತಾರೆ. ಅದೆಲ್ಲ ಗೊತ್ತಿಲ್ಲ, ನಂಗ್ ದುಡ್ಡು ಕೊಡು. ನೀ ಕೇಳಿರೋಕ್ಕಿಂತ ಜಾಸ್ತಿ ದುಡ್ಡೇ ಇದೆ, ಆದ್ರೆ ಈ ಮಗುನ ಮಾತ್ರ ಅಲ್ಲಿ ಇಟ್ಬಿಡು. ನಂಗ್ ಬೇಡ, ನೀನ್ ಸಾವಾಸರಿ ಬೇಡ. ಸರೋಜಮ್ಮ, ಸರೋಜಮ್ಮ, ಅಯ್ಯೋ, ಈ ಮಗುನ ಏನ್ ಮಾಡೋದೀಗ? ಇದೇನ್ರಿ, ಮಗು ಮತ್ತೆ ತಗೊಂಡ್ ಬಂದಿದ್ದೀರಾ? ನೋಡ್ ಮಾನ್ಸ, ಆ ಸರೋಜಮ್ಮ ಈ ಮಗುನ್ ತಗೊಳಿಲ್ಲ, ದುಡ್ಡು ತಗೊಂಡು ಓಡೋಗ್ಬಿಟ್ಲು. ಈ ಮಗುನ ನಾವೇ ಇಟ್ಕೊಳ್ಳೋಣ. ಬೇಡ ರೀ, ಈ ಪಾಪ ನಮಗ್ ಬೇಡ ರೀ. ದಯವಿಟ್ಟು ಈ ಮಗುನ ಆ ತಾಯಿ ಮಡ್ಲಿಗೆ ಸೇರಿಸ್ಬಿಡ್ರಿ. ಕರ್ಕೊಂಡೋಗ್ರಿ, ಮೊದ್ಲಿನಿಂದ ಕರ್ಕೊಂಡೋಗಿ. ನಾನೇನಾದ್ರೂ ಈ ಮಗುನ ಅವ್ರ ಮನೆ ಎದುರುಗಡೆ ಬಿಟ್ರೆ ನನ್ನ ಜೈಲ್ಗೆ ಹಾಕ್ಬಿಡ್ತಾರ ಅಷ್ಟೇ. ನೀನೇನಾದ್ರೂ ಈ ಮಗು ಬೇಡ ಅಂದ್ರೆ ಯಾವ್ದಾದ್ರು ಕಸ ತೊಟ್ಟಿಲ್ ಹಾಕ್ಬೇಕಷ್ಟೇ. ರೀ, ತಪ್ಪು ಮಾಡಿರೋದ್ ನೀವ್ ಜೈಲ್ ಸೇರಿದ್ರು ಪರವಾಗಿಲ್ಲ, ಏನು ತಪ್ಪು ಮಾಡ್ದೇ ಇರೋ ಈ ಮಗು ತೊಟ್ಟಿ ಪಾಲಾಗ್ಬಾರ್ದು. ಬೇಡ ರೀ, ಈ ಮಗುನ ಆ ತಾಯಿ ಹತ್ರನೇ ಕರ್ಕೊಂಡು ಹೋಗ್ಬಿಡಿ. ಹಂಗಲ್ಲ ಮಾನ್ಸ, ಮುಗಿತೀನ್ರಿ.
ಅಲ್ಲ ಕಣೆ. ಹೇಳಿ ಅಣ್ಣ ಅಣ್ಣ ಸರ್ ನಾನೇನು ಮಾಡಿಲ್ಲ ಸರ್. ಮಗು ಅಣ್ಣ ಅಣ್ಣ ನಿಮ್ಮ ಮಗುನ ಕದ್ದು ಇವನೇ ಅಣ್ಣ. ಇಲ್ಲ ಸರ್ ನನ್ನ ಮಗು ನಿನಗೆ ಮಾಡ್ತಾಳೆ ನನ್ನ ಮಗುನ ಹಾಕೋಕತ್ತಲ್ಲ. ನಿಮ್ ಕೈ ಮುಗಿತೀನಿ ಸರ್, ನಾನೇನು ಮಾಡಿಲ್ಲ ಸರ್. ಮಾಡೋದ್ ಮಾಡಿ ಏನು ಮಾಡಿಲ್ಲ ಅಂತೀಯ. ನಿನ್ನ ಮತ್ತೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಣ ಸರ್. ಇವ್ನು ಹೆಂಗೆ ಹೇಳಿದ್ರೆ ಮಾತು ಕೇಳಲ್ಲ ಕಣ. ಕಳ್ಳ ಅಲ್ಲ ಸರ್, ನನ್ ಗಂಡ. ಹಂಗಾದ್ರೆ ನೀವಿಬ್ರು ಒಂದೇ ಗುಂಪು. ನಿಮ್ ಮಗಳು ನಿಮ್ಗೆ ನಮ್ಮಿಬ್ರಿಗೂ ಮಗು ಅಂದ್ರೆ ಪ್ರಾಣ ಸರ್. 8 ವರ್ಷದಿಂದ ನಮ್ಮಿಬ್ರಿಗೂ ಮಕ್ಕಳಾಗಿಲ್ಲ ಸರ್. ನಮಗ್ ಮಗು ಆಗ್ಲಿ ಅಂತ ತೋರಿಸ್ತಾ ಇರೋ ಡಾಕ್ಟರ್ ಇಲ್ಲ, ಹರಕೆ ಹೊತ್ತಾ ಇರೋ ದೇವ್ರಿಲ್ಲ ಸರ್. ಇಡೀ ಸಮಾಜ ಇವಳ ಪಂಜೆ ಅನ್ನೋದ್ನ ನನ್ನ ಕೈಲಿ ಕೇಳಕ್ಕಾಗಲ್ಲ ಸರ್. ಹೊಟ್ಟೆಲ್ ಒಂದು ಮಗು ಹುಟ್ಟಿಲ್ಲ ಅಂತ ಪ್ರತಿ ಕ್ಷಣ ಹುಟ್ಟು ಸಾಯ್ತಾ ಇದ್ದಾಳೆ ಸರ್ ಇವಳು. ಸರ್ ಇವಳು ಹೇಳಿದ್ಕೇನೆ ನಾವು ಮಾಡಿದ ತಪ್ಪು ಅಂತ ವಾಪಸ್ ಮಗು ಇಡಕ್ ಬಂದೆ ಸರ್. ನಿಮ್ ಕಾಲ್ ಬೀಳ್ತೇನೆ ಸರ್. ನಾವು ಮಾಡಿದ ತಪ್ಪನ ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ತಾಯಿ ಮಡ್ಲಲ್ಲಿ ಮಗು ಇಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅಂತ ನನಗ್ ಗೊತ್ತು. ಅದಕ್ಕೆ ನನ್ ಗಂಡನ ಪ್ರಾಣ ಒತ್ತೆ ಇಟ್ಟು ನಿಮ್ ಮಗು ನಿಮಗ್ ತಲುಪಿಸಿದ್ದು. ನಾವು ತಪ್ಪು ಮಾಡ್ಬಿಟ್ಟಿದೀವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮ್ಮನ್ನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸಿ. ಈ ಮಗು ನಮ್ಗೆ ದೇವರು ಕೊಟ್ಟಿರೋ ವರ. ಆದ್ರೆ ನೀವು ಮಗು ತೋರಿಸಿರೋ ಪ್ರೀತಿ ನೋಡಿ, ತಾಯ್ತನದ ಬಗ್ಗೆ ಇರುವ ಕಾಳಜಿ ನೋಡಿ ನನ್ಗನ್ಸುತ್ತೆ ನನ್ಕಿಂತ ಚೆನ್ನಾಗಿ ಈ ಮಗುನ ನೀವೇ ಬೆಳೆಸ್ತೀರಾ ಅಂತ. ಇನ್ಮೇಲಿಂದ ನಿಮ್ಗೆ ಯಾವಾಗ ಬೇಕಿದ್ರು ಈ ಮಗುನ ನೋಡಕ್ ಬರ್ಬೋದು ನೀವು. ಇದು ನಮ್ಮ ಮಗು ಮಾತ್ರ ಅಲ್ಲ, ನಿಮ್ದು ಮಗುನೇ. ನಾನ್ ಮಾತ್ರ ಅಲ್ಲ ಇದಕ್ಕೆ ತಾಯಿ, ನೀವು ಕೂಡ ತಾಯಿನೇ. ಸೀಸನ್ 3 ನಲ್ಲಿ ಒಂದು ಅದ್ಭುತವಾದ ಸ್ಕಿಟ್ ಬಂದಿದೆ. ಡೈರೆಕ್ಟ್ ಆಗಿ ಶ್ರುತಿ ಮೇಡಮ್ ನ ಕೇಳ್ಬಿಡ್ತೀನಿ. ಎಸ್ ಮೇಡಮ್ ಹೇಳಿ. ಗಿಚ್ಚಿ ಗಿಲಿಗಿಲಿ ಕೇವಲ ಮನರಂಜನೆಗಲ್ಲ, ಮನೋವಿಕಾಸಕ್ಕೆ ಕೂಡ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಇಡೀ ನಮ್ಮ ಗಿಚ್ಚಿ ಗಿಲಿಗಿಲಿಯ ತಂಡ ಅಂತ ನನಗನ್ಸುತ್ತೆ. ಅದ್ಭುತವಾದಂಥ ಕಲಾವಿದರಿಗೆ ಅದ್ಭುತವಾದಂಥ ಮೆಸೇಜ್ ಇರುವಂಥ ಒಂದು ಸ್ಕಿಟ್ಟನ್ನ ಮಾಡಿದಿರಿ. ನನಗನ್ಸಿದ್ದು ಇಲ್ಲಿ ಗೆದ್ದಿದ್ದು ಹಲವಾರು ವಿಚಾರಗಳು. ಈ ಸ್ಕಿಟ್ಟಲ್ಲಿ ಗೆದ್ದಿದ್ದು ಒಂದು ಹೆಂಡತನ,
ಗೆದ್ದಿದ್ದು ಒಂದು ತಾಯ್ತನ, ಅದಕ್ಕಿಂತಲೂ ಮುಖ್ಯವಾಗಿ ಗೆದ್ದಿದ್ದು ಒಳ್ಳೆತನ. ತಾನು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ನೋವನ್ನ ಅರ್ಥಕೊಂಡ್ಲು ಗೊತ್ತಾ, ಅದೇ ನಮ್ ಧರ್ಮ ಕರ್ಮ, ಅದೇ ನಮ್ಮನ್ನ ಕಾಪಾಡೋದು ಅಂತ ಹೇಳ್ದಂತ ಈ ಸ್ಕಿಟ್ಟು ಅದ್ಭುತವಾಗಿತ್ತು, ಅತೀ ಅದ್ಭುತವಾಗಿತ್ತು. ಅದನ್ನ ಎಲ್ರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂದ್ರೆ, ಮಾನಸ ನಿನಗೆ ಸುಮ್ಮನೆ ಜನ ಎಲ್ಲ ತಮಾಷೆಗೋಸ್ಕರ ಮಹಾನಟಿ ಅಂತ ಕರೀತಾರೆ ಅಂತ ಅನ್ಕೋಬೇಡ, ನೀನು ಅಷ್ಟೇ ಮುದ್ದಾಗಿ ಆಕ್ಟ್ ಮಾಡಿದೆ ಮಾನಸ. ಈ ರೀತಿಯ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತ ಕಲಾವಿದೆ ಈ ಮಾನಸ. ಅದ್ಭುತವಾಗಿ ಆಕ್ಟ್ ಮಾಡಿದೆ ಮಾನಸ. ಈ ರೀತಿ ಒಂದು ಪಾತ್ರಗಳು ಮಾಡುವಾಗ ಎಷ್ಟು ಎಮೋಷನಲಿ ನಮಗೆ ಕಷ್ಟ ಇದೆ ಅನ್ನೋದನ್ನ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಡೀ ಸ್ಕಿಟ್ ಮುಗಿಯೋವರೆಗೂ ಕೂಡ ಅದೇ ಮೂಡಲ್ಲಿ ಇರೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಆ ಕಷ್ಟನ ನಾನು ತುಂಬಾ ಸಿನಿಮಾಗಳಲ್ಲಿ ಅನುಭವಿಸಿದ್ದೀನಿ. ಅದನ್ನ ತುಂಬಾ ಇಷ್ಟಪಟ್ಟು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ರು ಮಾನಸ. ಇಟ್ ವಾಸ್ ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್, ಸ್ಪೀಚ್ಲೆಸ್. ಮಂಜು ಅವರೇ, ನೀವು ಇಷ್ಟು ಚೆನ್ನಾಗಿ ಎಮೋಷನಲ್ ಸ್ಕಿಟ್ಗಳು ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಟೈಮಿಂಗು, ನಿಮ್ಮ ಮ್ಯಾನರಿಸಮ್ನ ನೋಡಿದ್ವಿ, ಆದ್ರೆ ಎಮೋಷನಲ್ ಸ್ಕಿಟ್ಗಳಲ್ಲಿ ನೀವು ಮಾಡಿದಂತ ಈ ಅಭಿನಯ ಇದೆಯಲ್ಲ, ದಿಸ್ ವಾಸ್ ಅನದರ್ ಬ್ರ್ಯಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇವನ್ ದೀಕ್ಷಾ, ನಮ್ಮ ಡಾಕ್ಟ್ರು, ಆಮೇಲೆ ನನಗ್ ತುಂಬಾನೇ ಇಷ್ಟ ಆಗಿದ್ದು ಶಿವು ಅವರೇ. ಮೇಡಮ್, ಓ ಮೈ ಗಾಡ್, ನೀವು ಆ ಬಾಗಿಲು ಮುಂದೆ ಆ ಮಗುನ ಇಟ್ಟಾಗ ಅಲ್ಲಿ ಆಚೆ ನಮ್ಮ ಚಿಲ್ಲರ್ ಇದ್ನಲ್ಲ, ಅವಾಗ ನಿಮಗೆ ಬಂದಂತ ಕೋಪ, ಆ ನೋವು, ಆ ದುಃಖ ಎಲ್ಲವನ್ನೂ ತೋರಿಸ್ಕೊಳ್ಳೋದಿದೆಯಲ್ಲ ಒಬ್ಬ ಕಲಾವಿದನಾಗಿ, ಅದು ಸುಲಭವಾದ ಮಾತೇ ಅಲ್ಲ. ಯು ಮೇಡ್ ಇಟ್ ಬ್ರಿಲಿಯಂಟ್ಲಿ, ಯು ಆಕ್ಟೆಡ್ ಬ್ಯೂಟಿಫುಲ್. ಮೇಡಮ್ ಪುನೀತಾ ಅವರೇ, ನೀವು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಇದ್ದದ್ದು 2 ಡೈಲಾಗ್ ಆದ್ರೂ ಫಸ್ಟ್ ಟೈಮ್ ನೀವು ಎಮೋಷನಲ್ ಸ್ಕಿಟ್ಗಳು ಮಾಡ್ತಾ ಇದ್ದೀರಿ. ಬಹುಶಃ ಈ ಥರದ ಸ್ಕಿಟ್ಗಳಿಗೆ ನಾವು ಬೇಗ ಎಮೋಷನಲಿ ಕನೆಕ್ಟ್ ಆಗ್ಬಿಡ್ತೀವಿ. ಆ ಥರದ್ದು ಒಂದು ಸ್ಕಿಟ್ನ ತಗೊಂಡು ಬಂದಿದ್ದಕ್ಕೆ ಡೈರೆಕ್ಷನ್ ಟೀಮ್ಗೆ, ರೈಟರ್ಗೆ, ಸಾಹಿತ್ಯ ಬರೆದವ್ರಿಗೆ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಒನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೋಮಲ್ ಸರ್, ನೀವು ಹೇಳಿ ಸರ್. ಈ ಪ್ಲೇನ ನೋಡ್ಬೇಕಾದ್ರೆ ನನಗೆ ಸಡನ್ ಆಗಿ ಕನ್ಫ್ಯೂಸ್ ಆಗಿದೆ. ಏನಂತಂದ್ರೆ, ನಮ್ಮ ಗಾಂಧಿನಗರದಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಅಂತ ಒಂದಿದೆ, ಅಲ್ಲಿ ಫುಲ್ಲು ಡ್ರಾಮಾ ನೋಡ್ತಾ ಇದ್ದವ್ರನ್ನ ಮೆಟ್ರೋಲ್ ಕರ್ಕೊಂಡೋಗಿ ರಂಗಶಂಕರಾಗಿ ಬಿಟ್ಟಂಗಾಯ್ತು ಸಡನ್ ಆಗಿ. ಯಾಕಂದ್ರೆ ಇಲ್ಲಿ ಈ ಫೀಲ್ ಕಾಮಿಡಿಲಿ ನೋಡ್ತಾ 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 ನಾವು ತೋತಾಪುರಿ ಫಸ್ಟ್ ಹಾಫ್ ನೋಡ್ಬಿಟ್ಟು ಸೆಕೆಂಡ್ ಹಾಫ್ ಗಿರೀಶ್ ಕಾಸರವಳ್ಳಿ ಪಿಕ್ಚರ್ ನೋಡ್ದಂಗೆ ಆಯ್ತು. ಒಂದು ಎಮೋಷನಲಿ ಕನೆಕ್ಟ್ ಆಯ್ತು. ಅದು ಸಡನ್ ಆಗಿ ಈ ಕಾಮಿಡಿ ಮಾಡೋರಿಗೆ ಸೆಂಟಿಮೆಂಟ್ ಮಾಡೋದ್ರಲ್ಲಿ ತುಂಬಾ ಪಳಗಿರ್ತಾರೆ, ಬಟ್ ಅವ್ರಿಗೆ ಅವಕಾಶ ಯಾರು ಕೊಡಲ್ಲ. ಇಲ್ಲಿ ಇವತ್ತು ಅವಕಾಶ ಸಿಕ್ಕಿದೆ. ಆ ಅವಕಾಶನ ಮಂಜು ಅವರಿಂದ ಹಿಡಿದು ನಮ್ಮ ಮಾನಸ ಮೇಡಮ್ ಇಂದ ಹಿಡಿದು ಪ್ರತಿಯೊಬ್ಬರು ಎಲ್ಲರೂ ಅದನ್ನ ಎನ್ಕ್ಯಾಶ್ ಮಾಡಿದ್ದೀರಾ. ಇವತ್ತು ವುಮೆನ್ಸ್ ಡೇಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ. ವೆರಿ ಥ್ಯಾಂಕ್ ಯು ವೆರಿ ಮಚ್. ಸಾಧು ಸರ್. ಇಲ್ಲ, ಇದು ಖಂಡಿತ ಗಿಲಿಗೆ ಬೇಕಿತ್ತು. ನಾವೇನೇ ಕಾಮಿಡಿ, ಏನೇ ಮಜಾ, ಏನೇ ಮೀನಿಂಗ್ ಅಂತ ಹೋದ್ರು ಕೂಡ ಅದನ್ನೆಲ್ಲವನ್ನು ಇದು ಒಂದು ಎಪಿಸೋಡ್, ಐ ಮೀನ್ ಇದೊಂದು ಸ್ಕಿಟ್ ಇದೆಯಲ್ಲ, ಎಲ್ಲವನ್ನೂ ಮರೆಸ್ಬಿಡುತ್ತೆ. ನಗ್ತಾ ಇದ್ದಾಗ ಸಡನ್ನಾಗಿ ನಮ್ಮ ಕ್ಲೈಮ್ಯಾಕ್ಸ್ ಅಂತ ತರ್ತೀವಿ ಗೊತ್ತಾ ಸಿನಿಮಾಲಿ, ಅದು ಗಿಲಿಯಲ್ಲಿ ಬರುವಂಥ ಈ ಸೆಂಟಿಮೆಂಟ್ ಸ್ಕಿಟ್ಗಳು ತುಂಬಾ ಏನು ಹೇಳಿ, ಮಗು ಸತ್ತು ಅಥವಾ ತಾಯಿ ಸತ್ತೋಗಿ ಇನ್ನೊಂದು ಏನೋ ಆಗಿ ಆ ಥರದ್ದು ಇಲ್ಲದೆ ಇರೋದ್ರಲ್ಲಿ ಎಷ್ಟು ಚೆನ್ನಾಗಿ ಈ ಸ್ಕಿಟ್ನ ಪ್ಲೇ ಮಾಡಿದ್ರು ಅಂದರೆ ನನಗೆ ಆ ಟ್ರಾವೆಲಿಂಗೇ ತುಂಬ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿ ಇದನ್ನು ನೀವು ಈ ಸ್ಕಿಟ್ನ ಪ್ಲೇ ಮಾಡಿದ್ರಿ. ಸೂಪರ್. ಮಾನಸ ಆಗಲಿ, ಚಿಲ್ಲರ ಆಗಲಿ, ಎಕ್ಸ್ಟ್ರಾರ್ನರಿ ಬಂತು. ನಾವು ಮಕ್ಕಳು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತೀವಿ ಕೆಲವು ಟೈಮಲ್ಲಿ ತಾಯಿ ತಂದೆನ. ಎಷ್ಟು ನೋಡಿ, ಒಂದು ಮಗು ಹುಟ್ಟೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅದನ್ನು ಸಾಕಕ್ಕೆ ಎಷ್ಟು ಕಷ್ಟಪಡ್ತಾರೆ, ಅದನ್ನು ಬೆಳೆಸೋಕ್ಕೆ ಅವ್ರ ಜೀವನ ಪೂರ್ತಿ ಇಟ್ಬಿಡ್ತಾರೆ. ಅದರಲ್ಲಿ ಪಾತ್ರ ಚಿಲ್ಲರ್ ಸರ್ ಎಕ್ಸ್ಟ್ರಾರ್ನರಿ ಮಾಡಿದ್ರಿ. ಯಾಕೆಂದ್ರೆ ಹೊಂದ್ಕೊಳ್ಳೋದಿದೆಯಲ್ಲ ಪಾತ್ರಕ್ಕೆ. ಇದಕ್ಕೆ ಮುಂಚೆ ಒಬ್ಬ ಕಾಮಿಡಿಯನ್ನಾಗಿ ಬಂದು ಸಡನ್ ಆಗಿ ಅದಕ್ಕೆ ಹೊಂದ್ಕೊಂಡು ಮಾಡೋದಿದೆಯಲ್ಲ, ದ ಗ್ರೇಟ್ ಅಂತ ನನ್ಗೆ ಅನ್ಸ್ಬಿಟ್ಟು. ಕತೆ ತುಂಬ ಚೆನ್ನಾಗಿ ಮೂಡಿ ಬಂತು. ನಾನೇ ಸ್ಟನ್ ಆಗಿಬಿಟ್ಟೆ. ಫಸ್ಟ್ ಎಪಿಸೋಡ್ ಈ ಲೆವೆಲ್ ಕೊಟ್ರಲ್ಲಪ್ಪ, ಇನ್ನು ನೆಕ್ಸ್ಟ್ ಸೆಂಟಿಮೆಂಟ್ ಯಾವ್ಯಾವ ಥರ ತೊಗೊಂಬರ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು.
ತುಂಬ ಚೆನ್ನಾಗಿ ಬಂತು. ವೆರಿ ಗುಡ್. ಇದು ಬೇಕಿತ್ತು ನಮ್ಮ ಗಿಲಿಗೆ ಕೊಟ್ಟಿದ್ದೀರಾ. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಸ್ಕಿಟ್ ಅಲ್ಲಿ ಮಾನಸ ಒಂದ್ ಮಾತು, ಒಂದ್ ಡೈಲಾಗ್ ಬರ್ತಾ ಇತ್ತು, ಹೆಣ್ಣಿಗೆ ಒಂದು ವರ ತಾಯ್ತನ ಅಂತ. ಅದಕ್ಕೂ ಮೀರಿದ್ದು ಒಂದು ಪದ ಹೇಳ್ಬೇಕು ಅಂದ್ರೆ, ಕೇವಲ ಹೆಣ್ಣಿಗೆ ಒಂದು ವರ ತಾಯ್ತನ ಅಲ್ಲ, ಮಾನವ ಕುಲಕ್ಕೆ ಒಂದು ವರ ಹೆಣ್ಣಿನ ಕುಲ. ಆ ಹೆಣ್ಣೆ ಅನ್ನೋದು ಒಂದು ದೊಡ್ಡ ವರ ಅಂತ ನನಗನ್ಸುತ್ತೆ. ಆ ತರದ ಒಂದು ಒಳ್ಳೆಯ ಸ್ಕಿಟ್ ಅನ್ನ, ಒಂದು ಒಳ್ಳೆಯ ಮೆಸೇಜ್ ಇರುವಂತ ಈ ಸ್ಕಿಟ್ ಅನ್ನ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಹಾಗೂ ರೈಟರ್ಗೆ ನಮ್ಮ ಕಡೆಯಿಂದ ಬರ್ಲಿ ಗೋಲ್ಡನ್ ಗಿಲಗಿಲೆ. ಶ್ರುತಿ ಮೇಡಮ್, ಇವತ್ತು ಒಂದು ಅದ್ಭುತವಾದ ಸ್ಕಿಟ್ ನಾವು ನೋಡಿದ್ವಿ. ಎಸ್, ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊತಾ ಇದೀವಿ. ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಒಬ್ಬ ಮಹಿಳಾ ಸಾಧಕಿಯನ್ನ ವೇದಿಕೆ ಮೇಲೆ ಕರೆಸುವಂತ ಸಮಯ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕರ್ನಾಟಕದ ಏಕೈಕ ಬಸ್ ಚಾಲಕಿ, BMTCಯ ಹೆಮ್ಮೆ, ಶ್ರೀಮತಿ ಪ್ರೇಮಾ ರಾಮಪ್ಪ ಅವರು. ಪ್ರೇಮ ಅವರೇ, ಮೊದಲನೇದಾಗಿ ನಿಮ್ಗೆ ನಮ್ಮ ಗಿಚ್ಚಿ ಗಿಲಿಗಿಲಿ ಸೀಸನ್ 3ಗೆ ಸ್ವಾಗತ. ಸೊ ಬನ್ನಿ ಪ್ರೇಮ ಅವ್ರಿಗೆ ಜೋರಾದ ಚಪ್ಪಾಳೆ. ನಾವು ಆಕ್ಚುಲಿ ಕಾಕಿ ಡ್ರೆಸ್ ಅಲ್ಲಿ ಪೊಲೀಸ್ ನೋಡಿದೀವಿ, ಕಾಕಿ ಡ್ರೆಸ್ ಅಲ್ಲಿ ಪೋಸ್ಟ್ ಮ್ಯಾನ್ ನೋಡಿದೀವಿ, ಕಾಕಿ ಡ್ರೆಸ್ ಅಲ್ಲಿ ಫಸ್ಟ್ ಟೈಮ್ ಕಂಡಕ್ಟರ್ನು ನೋಡಾಗೋಗಿದೆ ನಾನು. ಅದೇ ಫಸ್ಟ್ ಟೈಮ್ ಕಾಕಿ ಡ್ರೆಸ್ ಹಾಕಿರೋ ಒಬ್ಬ ಲೇಡಿ ಬಸ್ ಡ್ರೈವರ್ ನೋಡ್ತಾ ಇರೋದು ಇವತ್ತೇ ಫಸ್ಟ್ ರೀ. ಹೇಳಿ ಮೇಡಮ್, ಹೇಗ್ ಸಾಧ್ಯ ಇದು? ಯಾಕೆ ಈ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ? ನಮ್ಮ ಹೆಸರು ಪ್ರೇಮಾ ರಾಮಪ್ಪ ನಡಬೆಟ್ಟಿ ಅಂತ, ಬೆಳಗಾಂ ಡಿಸ್ಟಿಕ್ ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮ. ಅಗದಿ ನಮ್ಮೋರಾದ್ರ ಮತ್ತ ಇಡೀ ಕರ್ನಾಟಕ ಮೊಟ್ಟ ಮೊದಲ ಮಹಿಳಾ ಚಾಲಕಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ. ಯಾಕೆ ಈ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ನೀವು ಬಸ್ ಡ್ರೈವರ್ ಆಗ್ಬೇಕು ಅನಿಸ್ತು ನಿಮ್ಗೆ? ಎಲ್ಲಾ ಕ್ಷೇತ್ರದಾಗೂ ಅದಾರ್ರಿ ಸರ. ಅಂದ್ರ ಈ ಕ್ಷೇತ್ರದಾಗ ಯಾರು ಇದ್ದಿರ್ಕಿಲ್ಲ ರೀ. ಬಸ್ ಅಂದ್ರ ಚಲಾವಣೆ ಮಾಡಕ ಯಾರು ಇದ್ದಿರ್ಕಿಲ್ಲ, ಸಾರಿಗೆ ಇಲಾಖೆದಾಗೂ ಯಾರು ಇದ್ದಿರ್ಕಿಲ್ಲ ರೀ. ಅದಕ್ಕಾಗೇನೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡು ಪ್ರೀತಿಯಿಂದ ಈ ಡ್ಯೂಟಿಗೆ ಜಾಯಿನ್ ಆಗಿದ್ದೇನ್ರಿ ಸರ್. ವೆರಿ ನೈಸ್ ಮೇಡಮ್, ವೆರಿ ನೈಸ್. ನಿಮ್ಗೆ ಕಷ್ಟ ಅಂತ ಅನಿಸ್ಲಿಲ್ವಾ ಇದು? ಫಸ್ಟಿಗೆ ಕಷ್ಟ ಐತ್ರಿ ಸರ. ಫಸ್ಟಿಗೆ ಅಂದ್ರೆ ಸ್ವಲ್ಪ ಭಯಾರ, ಅಂದ್ರೆ ಹೆವಿ ವೆಹಿಕಲ್ ಅಲ್ರಿ, 40 ಫುಟ ದೂರ ಇರ್ತೈತ್ರಿ ಬಸ್ ರೀ. ಅಂದ್ರೆ ಟೆನ್ಷನ್ ಜಾಸ್ತಿ ರೀ. ಸ್ವಲ್ಪ ಗೇಟ್ ಔಟ್ ಮಾಡೋ ಮುಂದೆ ಸ್ವಲ್ಪ ಭಯ ಬಂತ್ರಿ. ಭಯ ಅಂದ್ರೆ 1 ಕಿಲೋಮೀಟರ್ ಶಾಂತಿನಗರ ಬಸ್ ಸ್ಟಾಪ್ ಬರೋವರೆಗೆ ಡಿಪೋ ಬಿಟ್ಟು ಸ್ವಲ್ಪ ಭಯ ಬಂತ್ರಿ. ಆಮೇಲೆ ಸ್ವಲ್ಪ ಧೈರ್ಯ ಬಂತ್ರಿ. ಧೈರ್ಯ ಅಂದ್ರೆ ಏನ್ರಿ, 1 ಕಿಲೋಮೀಟರ್ ಆದ್ಗಡೆ ಓಡ್ಸಾಕೈತಾರ. ಹಂಗೆ ಧೈರ್ಯ 150 ಅವತ್ ಮಾಡ್ಕೊಂಡೇವ್ರಿ. ಹಂಗೆ ಒಂದ್ ವಾರ ಅದ್ನೇ ಮಾಡ್ಕೋ ಪ್ರೇಮ ಅಂತ ಕೊಟ್ರಿ ಅಧಿಕಾರಿಗಳು, ಮೇಲಾಧಿಕಾರಿಗಳು. ಅದ್ನೇ ಮಾಡ್ಕೊಂಡೇವ್ರಿ. ಮಾಡ್ಕೊಂಡ ತಕ್ಷಣ ಸ್ವಲ್ಪ ಇವೆಲ್ಲ ಕೈಯು ಕಾಲು ಎಲ್ಲಾ ನೋವು ಬರ್ತಾವ್ರಿ. ಬಂದೇ ಬರುತ್ತೆ. ಹ್ಞೂನ್ರಿ, ಅಂದ್ರೆ ಹೆವಿ ವೆಹಿಕಲ್ ಅಲ್ರಿ. ಪವರ್ ಸ್ಟೇರಿಂಗ್ ಇರ್ಲಿಲ್ಲ ಅಲ್ವಾ? ಇಲ್ಲ ರೀ ಸರ್. ಗೇರ್ ಲಿವರ್ ಹಿಂಗ್ ತಗೊಂಡ್ ಹಿಂಗ್ ಹಾಕ್ಬೇಕ್ರಿ. ಹ್ಞೂನ್ರಿ, ಹಂಗನದ್ಲೆ ಮತ್ ಹಂಗೆ ಧೈರ್ಯ ಮಾಡಿದ್ರಿ. ಈಗ 15 ವರ್ಷ ಕಂಪ್ಲೀಟ್ ಆತ್ರಿ. ಇವಾಗ ಹಂಗೆ ಕಂಟಿನ್ಯೂ ಮಾಡತ್ತೀನ್ರಿ ಸರ್. ಆಕ್ಚುಲಿ ನೀವು RJ ಆಗ್ಬೋದು, ಗ್ಯಾಪ್ ಕೊಡದೆ ಮಾತಾಡ್ತೀರಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಕೇಳ್ತಾ ಇರೋಣ ಅನ್ಸುತ್ತೆ. ನಿಜ ನಿಜ ನಿಜ. ಪ್ರೇಮ ಅವ್ರೆ, ನೀವು ಒಬ್ಬ ಹಳ್ಳಿಲಿರೋ ಹೆಣ್ಮಗಳಾಗಿ ಬಸ್ಸನ್ನೆಲ್ಲ ಓಡಿಸಬಹುದು ಅಂತ ನಿಮ್ಗೆ ಅನ್ಸಿದ್ ಯಾವಾಗ? ನೀವು ಅದಕ್ಕೆ ಅನ್ಕೊಂಡು ಮನೇಲಿ ಹೇಳಿದ್ರಲ್ಲ, ಅವರ ರಿಯಾಕ್ಷನ್ ಹೇಗಿತ್ತು? ಅವಾಗೆಲ್ಲ ಏನ್ ಮಾಡಿದ್ರಿ, ಈಗ ಇಂತ ರೈತರದು ಸಾಹೇಬ್ರಂತ ಕೆಲ್ಸಕ್ಕೆ ಹೋಗಿ ಕೇಸಿಂದ್ರಿ ಅವ್ರ ಜಮೀನ್ದಾಗ ಕೆಲಸ ಮಾಡಿ ಅದನ್ನೇ ಪ್ರಕಾರ ಜಂಪರ ತಗೋದ್ರಿ. ಮತ್ ಸಾಲಿಗೆ ಹೋಗೋದ್ರಿ, ಪುಸ್ತಕ ನೋಟ್ ಬುಕ್ ರೀ. ಅವಾಗ 7ನೇ ಕ್ಲಾಸ್ ವರೆಗೆ ನನ್ ಪಾಟ್ಯಾಗ ಬರ್ದೇನ್ರಿ. PUC ವರೆಗೂ ನನ್ ಕಾಲಾಗ ಚಪ್ಪಲಿ ಇಲ್ಲ ರೀ. ಕಾಲೇಜ್ಗೆ ನಾನು ಹೋಗ್ಬೇಕಂದ್ರ ನಮ್ಮವ್ ಏನ್ ಮಾಡ್ರಿ, ಇಂತ ರೈತರದ್ರಿ ಎಮ್ಮಿ ಮೇಸ್ತಿದ್ರು ನಾವು ಚೆನ್ನಾಗಿರ್ತಾಗ. ಅಂದ್ರ ಅವ್ರಿಗೆ ಅರ್ಧ ನಮಗ್ ಅರ್ಧ ರೀ. ಅವ್ರದ್ ಮೇಯಿಸ್ಬಿಟ್ಟು ನಮ್ಮವ್ ನನ್ ಮಗಳು ಕಾಲೇಜ್ಗೆ ಹೋಗ್ಕೊಳ್ಳಂತ ಇಡೀ ನಮ್ಮ ಊರಾಗ್ರಿ, ನಮ್ಮ ಗ್ರಾಮದಾಗ್ರಿ ನಾನೇ ಫಸ್ಟ್ ಲೇಡೀಸು ಕಾಲೇಜ್ ಕಲ್ತಿದ್ದು. ಫಸ್ಟ್ ನೌಕರಿ ಲೇಡೀಸು ಹತ್ತಿರೋದು ನಾನೇ ರೀ, ಇಡೀ ನಮ್ಮ ಊರ್ನಾಗ ರೀ. ಸೂಪರ್ ಪ್ರೇಮ್. ಅದಕ್ಕಾಗ್ರಿ ಈಗ ನಮ್ಮ ಊರಾಗಿನವ್ರೆಲ್ಲ ಇದ್ರಾಗ ಅದೇನು ಅಂತಾರಲ್ರಿ, ಯೂಟ್ಯೂಬ್ ಮೊಬೈಲ್ದಾಗೆಲ್ಲ ನೋಡಿ ನಮ್ಮ ಊರ್ ಮರ್ಯಾದೆ ತಂದಿ ಅಂತ ಹೇಳಿ ಕಳ್ಸಿಂದ್ರಿ. ನಮ್ಮ ಊರ್ ಹೆಣ್ಮಗಳು ಉತ್ತರ ಕರ್ನಾಟಕ ಹುಲಿ ಅಂತಾರ್ರಿ. ನನಗೆಲ್ಲಾರು ಹಂಗೆ ಅಂತಾರ್ರಿ.
ಪ್ರೇಮ ಅವರೇ, ನೀವು ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ಸ್ ಸರ್ ಮೇಡಮ್. ಒಬ್ಬ ಮಹಿಳೆಯಾಗಿ 15 ವರ್ಷದಿಂದ ಒಂದು ಬಸ್ಸನ್ನು ಓಡಿಸೋದು ಅಂತಂದ್ರೆ ಅಷ್ಟು ಸುಲಭವಾದ ಮಾತು ಅಲ್ವೇ ಅಲ್ಲ. ಅದು ಈ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಪವರ್ ಗಾಡಿಗಳನ್ನ ಓಡಿಸೋದು, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂದ್ರೆ ಗೇರ್ ಇಲ್ದೇ ಇರೋ ಗಾಡಿಗಳನ್ನ ಓಡಿಸೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಬಸ್ಸನ್ನೆಲ್ಲ ಓಡಿಸ್ತಾ ಇದ್ದೀರಿ. ಒಬ್ಬ ಹೆಣ್ಣಿಗೆ ಇರುವಂತ ಎಲ್ಲಾ ಚಾಲೆಂಜ್ಗಳನ್ನ ನೀವು ಫೇಸ್ ಮಾಡಿದೀರಾ. ನಿಮ್ ಮಗುನ ಆ ಬಸ್ಗಳಲ್ಲಿ ಇಟ್ಕೊಂಡು ಮಗುನ ಸಾಕಿದಿರ ಅಂತ ಕೇಳ್ಪಟ್ಟೆ. ಇದು ಸಾಮಾನ್ಯವಾದಂತ ಒಂದು ಸಾಧನೆ ಅಲ್ಲ. ಇಂಥ ಸಾಧನೆಗೆ ಒಂದು ದೊಡ್ಡ ಸಲಾಂ. ಬಸ್ಸನ್ನು ಓಡಿಸುವಂತ ಪ್ರೇಮ ಇಂದ ಹಿಡಿದು ಇವತ್ತು ಭಾರತವನ್ನೇ ನಡೆಸುವಂತ ಪ್ರಪ್ರಥಮ ಮಹಿಳೆ ಯಾರಿದ್ದಾರೆ? ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಇಲ್ಲಿಂದ ಅಲ್ಲಿಯವರೆಗೂ ಮಹಿಳೆಯರ ಸಾಧನೆ ನೋಡ್ತಾ ಇದ್ರೆ ನಿಜಕ್ಕೂ ಹೆಮ್ಮೆ ಆಗತ್ತೆ, ಸಾರ್ಥಕತೆ ಅಂತ ಅನ್ಸುತ್ತೆ. ಅಂತ ಎಲ್ಲ ಮಹಿಳೆಯರಿಗೆ, ಅಂತ ಸಾಧನೆ ಮಾಡಿದಂತ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಮಹಿಳಾ ದಿನಾಚರಣೆಯನ್ನ ನಮ್ಮ ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿರುವಂತ ಎಲ್ಲಾ ಮಹಿಳಾ ಮಣಿಗಳು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಮಹಿಳಾ ದಿನಾಚರಣೆಯ ಈ ದಿನಕ್ಕೆ ಪ್ರೇಮ ಅವ್ರನ್ನ ಒಬ್ಬ ಸಾಧಕಿ ಅಂತ ಇಲ್ಲಿ ಕರೆಸಿದ್ದು ತುಂಬಾನೇ ಖುಷಿ ಆಯ್ತು. ಹಾಗೇನೆ ಈ ಗಿಚ್ಚಿಗಿಲಿಲಿ ತಂಡದ ಪ್ರಭಾ ಅವರು ಎಲ್ಲರನ್ನ ಒಂದುಗೂಡಿಸಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಬಂದು ಪ್ರತಿ ಒಂದು ಎಪಿಸೋಡ್ ನಲ್ಲಿ ನೀವೆಲ್ಲರೂ ಇರೋ ಹಾಗೆ ನೋಡ್ಕೊಳ್ತಾರೆ. ಅವ್ರಿಗೂ ಕುಟುಂಬ ಇದೆ, ಇಡೀ ರಾತ್ರಿ ಎಲ್ಲ ನಮ್ ಜೊತೆಗಿದ್ದು ಅವ್ರು ಕೆಲಸ ಮಾಡ್ತಾರಲ್ಲ, ಅವರು ಕೂಡ ಸಾಧಕಿ ಅಂತ ನನ್ಗನ್ಸತ್ತೆ. ಪ್ಲೀಸ್ ಅಲ್ಲಿರೋ ಹೆಣ್ಮಕ್ಳು ಕೂಡ, ಚೈತ್ರ ಎಲ್ಲರೂ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಈ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವಂತ ಶ್ರೀಮತಿ ಪ್ರೇಮ ರಾಮಪ್ಪ ಅವರಿಗೆ ನಮ್ಮ ಗಿಚ್ಚಿಗಿಲಿಗಿಲಿ ತಂಡದ ಕಡೆಯಿಂದ ಒಂದು ವಿಶೇಷವಾದಂತ ಗೌರವನ ಕೊಟ್ಟು ಅವ್ರನ್ನ ಬೀಳ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸೊ ನಮ್ಮ ಒಂದು ಕಿರು ಕಾಣಿಕೆ ದಯವಿಟ್ಟು ಬರ್ಲಿ.